ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹೆಬ್ಬಳ್ಳಿಗೆ ಬಂದಿದ್ವಿ. ಈ ಹೆಬ್ಬಳ್ಳಿ ಗ್ರಾಮದಲ್ಲಿ ಇವತ್ತು ಅಜ್ಜಾರ್ ಗದ್ಗೆ ಹೇಳೋದಿಲ್ಲ ಅಂತ, ಅದು ಯಾಕೆ ಹೇಳೋದಿಲ್ಲ ಅಂತ ಈ ಊರಿನ ಹಿರಿಯರಿಗೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಇವತ್ತು ಅಜ್ಜಾರ್ ಗದ್ಗೆ ಹೇಳಲ್ಲ, ಅದು ಯಾವ ಕಾರಣಕ್ಕೆ ಹೇಳಲ್ಲ ಸರ್? ಇವತ್ತಿನ ದಿವಸ ನಮ್ಮೂರಲ್ಲಿ ಒಬ್ಬರು ತೀರ್ಕೊಂಡಿರ್ತಾರೆ. ತೀರ್ಕೊಂಡಿದ್ದ ದಿವಸ ಗದ್ದಿಗೆ ಇರೋದಿಲ್ಲ ಅಜ್ಜಾರದು. ಆದ್ರೆ ದೈವದ ನೋಡಿ ಎಲ್ಲ ದೈವದರ ಬಂದಿರ್ತಾರೆ. ಅವರು ಆಸೆ ಇಟ್ಕೊಂಡು ಅದಕ್ಕೆ ಅವ್ರು ನಿರಾಶೆ ಆಗಬಾರ್ದು ಅಂಥೇಳಿ ಇವತ್ತಿನ ದಿವಸ ಅವರು ಚೀರ್ ಹಾಕ್ಸ್ಕೊಂಡು ಎಲ್ಲರಿಗೂ ಒಳ್ಳೆಯ ತಮ್ಮ ವಾಣಿಗಳನ್ನು ನುಡಿದು ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಅಂಥೇಳಿ ತಮ್ಮ ವಾಣಿಲಿಂದ ಹೇಳಿಕೊಂಡು ಎಲ್ಲರನ್ನು ಕಳಿಸಿಕೊಡ್ತಾರೆ. ಹಾಗೆ ಕಳಿಸಿಕೊಡೋದಿಲ್ಲ. ಅದಕ್ಕೆ ಸತ್ತದ ಆ ವಾರ ದಿನ ಸತ್ರ ಆವತ್ತಿನ ದಿನ ಗದ್ದಿಗೆ ಇರೋದಿಲ್ಲ ಅಜ್ಜಾರದು. ಓಪನ್ ನಾವು ಕುರ್ಚಿಯ ಮೇಲೆ ಕುಂತು ಎಲ್ಲರಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ. ಅಜ್ಜಾರು ಸೇವಾ ಮಾಡ್ತಾರೆ. ಅಜ್ಜಾರು ಸೇವಾ ವಾರ ಇದ್ದೇ ಇರ್ತೈತಿ. ಅದಕ್ಕೋಸ್ಕರವಾಗಿ ಓಪನ್ ಹಾರ್ಟ್ನಲ್ಲಿ ಕೇಳಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ಇದು ಇತ್ತೀಚೆಗೆ ನಡೆದಿದ್ದ ಅಥವಾ ಇದು ಮುಂಚೆನೂ ನಡೆದಿತ್ತ ಸರ್? ಇದು ಕಾಲಾಂತರ
ಇದೊಂದು ಸಂಪ್ರದಾಯ. ಒಂದು ಊರಾಗ ಒಂದು ಸಾಯಲಿ ಏನೋ ಒಂದು ಅನಾಹುತ ಆಗಲಿ ಆದ್ರೆ ಅಂತಡ್ಗೆ ನಿಂತು ಹೇಳೋದಿಲ್ಲ. ಅದನ್ನು ಕುಂತು ಎಲ್ಲರಿಗೂ ಅವ್ರು ಏನು ಆಸೆ ಅದಾವ ಏನು ಬೇಡಿಕೆ ಅದಾವು ಅವನ್ನೆಲ್ಲ ಅಂದರೆ ಇವತ್ತು ನಿಂತಿನ ಗದಿಗೆ ಅಷ್ಟೇ ಇರಲ್ವಾ ಸರ್? ನಿಂತು ಗದ್ದಿಗೆ ಅಷ್ಟೇ ಇರೋಲ್ಲ, ಕುಂತು ಎಲ್ಲರಿಗೆ ಹೇಳ್ತಾರೆ. ಎಲ್ಲ ಅವ್ರ ಸಮಸ್ಯೆಗಳನ್ನು ಎಲ್ಲ ಬಗೆಹರಿಸ್ತಾರೆ, ಕುಂತು ಹೇಳ್ತಾರೆ. ಇವತ್ತು ಕೂಡ ಬಂದಿದ್ದಾರೆ ಸರ್, ಬೇರೆ ರಾಜ್ಯದಿಂದ ಆಗಿರ್ಬೋದು, ಜಿಲ್ಲೆಯಿಂದ ಆಗಿರ್ಬೋದು. ಬೇರೆ ಬೇರೆ ಇವತ್ತು ಮೈಸೂರಿಂದ ಬಂದಾರ, ಮಹಾರಾಷ್ಟ್ರದಿಂದ ಬಂದಾರ, ಆಂಧ್ರದವ್ರು ಬಂದಾರ. ಅವ್ರವ್ರು ಒಂದೊಂದು ಆಸೆ ಇಟ್ಟು ಬಂದಿರ್ತಾರೆ. ಇಲ್ಲಿ ಬಂದಾಗ ಅವ್ರ ಆಸೆ ಈಡೇರ್ತಾವೆ. ಅದನ್ನು ಆಸೆ ಬಗೆಹರಿಸ್ಕೊಂಡು ಹೋಗ್ತಾರೆ. ಸರ್, ಪ್ರತಿ ಅಮಾವಾಸ್ಯೆಗಿಂತ ಈಗ ಮೊನ್ನೆ ಆಯ್ತಲ್ಲ ಅಮಾವಾಸ್ಯೆ, ಆ ಅಮಾವಾಸ್ಯೆಯಲ್ಲಿ ಜನಸಂಖ್ಯೆ ಹೇಗಿತ್ತು ಸರ್? ನೋಡ್ರಿ, ಈಗ ಅಮಾವಾಸ್ಯೆಗೆ ಪ್ರತಿಯೊಂದು ಅಮಾವಾಸ್ಯೆಗೆ ಜನ ಜಾಸ್ತಿ ಇರುತ್ತೆ. ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಯಾವಾಗಾದರೂ ಬೇಡ್ಕೊಂಡಿರ್ತಾರೆ. ಈ ಅಮಾವಾಸ್ಯೆ ಅಂತಲೇ ಈ ಅಮಾವಾಸ್ಯೆಗೆ ನಮ್ಮ ಆಸೆ ಈಡೇರ್ಬೇಕು, ಇದು ಆಗ್ಬೇಕು ಅಂತ ಅಮಾವಾಸ್ಯೆಗೆ ಬೇಡ್ಕೊಂಡಿರ್ತ. ಆ ಅಮಾವಾಸ್ಯೆ ಬೇಡ್ಕೊಂಡ ಪ್ರಕಾರ ಪ್ರತಿಯೊಂದು ಜನ ಹೆಚ್ಚಾಗುತ್ತೆ, ಅಮಾವಾಸ್ಯೆಗೆ ಕಮ್ಮಿ ಆಗೋದಿಲ್ಲ. ಈ ಹೆಬ್ಬಳ್ಳಿ ಅಜ್ಜನವರ ಭಕ್ತರಿಗೆ ಕೇಳೋಣ. ಇವರು ಇಲ್ಲೇ ಬಾಜು ಊರಿನ ಲಕ್ಮಾಪುರದವರಂತೆ. ಸುಮಾರು 8-10 ವರ್ಷ ಆಯ್ತಂತೆ ಇವ್ರು ಬರಕತ್ತು. ಅವ್ರಿಗೂ ಕೂಡ ಕೇಳೋಣ ಹೆಬ್ಬಳ್ಳಿ ಅಜ್ಜನವರಿಂದ ಇವ್ರಿಗೆ ಏನು ಲಾಭ ಆಗಿದೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನೀವು ಇಲ್ಲಿ ಬರಕತ್ತೆ ಎಷ್ಟು ವರ್ಷ ಆಯ್ತು? ನಮಗೆ ಬಂದಿದ್ದಕ್ಕೂ ಲಾಭ ಆಗೈತಿ. ಆಮೇಲೆ ಬೋರನ್ ನೀರು ಹಾಕಿರ್ತೀವಿ, ನೀರಿಂದ ಬೀಳುತ್ತಾ ಎಲ್ಲ ಬರುತ್ತೆ. ಅಜ್ಜಾರಿಂದ ಆಶೀರ್ವಾದ ಆಗೈತೆ. ಆಶೀರ್ವಾದ ಆಗೈತಿ. ಅಂದರೆ ನಿಮಗೆ ಕಷ್ಟಗಳು ಯಾವ ರೀತಿ ಇದ್ದು ಸರ್? ಮನೆ ಪ್ರಾಬ್ಲಮ್ ಎಲ್ಲ ತೊಂದರೆ ಇದ್ದು ಇವ್ರು ಬಂದಿಂದ ನಮಗೆ ಪರಿಹಾರ ಆಗೈತಲ್ಲ, ಎಲ್ಲ ಚಿಂತಿಲ್ಲ ಆಗೈತಿ. ನಾವು ಬೋರ್ ಈಗ ಹಾಕ್ಸಕ್ಕಂತೇಳಿ ಬಂದ್ರಪ್ಪ ಅಂದ್ರೆ ಇವ್ರನ್ನ ಕೇಳೇ ಹಾಕ್ಸೋದು. ಸರ್, ಅಜ್ಜಾರ ದೇವರ ಹೇಳಕತ್ತು ಸುಮಾರು ಎಷ್ಟು ವರ್ಷ ಆಯ್ತು? ಯಾವ್ದು ಭಾಳ ಸತ್ತು ಅದನ್ನ ಲೆಕ್ಕ ನಾವು ಎಷ್ಟು ವರ್ಷ ಆಯ್ತು? ಒಂದು 20-30 ವರ್ಷ ಆಯ್ತು. 40 ವರ್ಷ ಆಯ್ತು ಹೇಳಕತ್ತಿ. 40 ವರ್ಷದಿಂದ ಭಕ್ತರು ಹೀಗೆ ಇದಾರ ಏನು? ಹಿಂಗ ಇನ್ನ ಹೆಚ್ಚಿಗೆ ಅದಾರ, ಕಮ್ಮಿ ನಿಂತಿಲ್ಲ. ಆಗ ಬರ್ತಾರ ಹೋಗಿ ವಾರ ಇದ್ದಿದ್ದ ಇದು. ಅಜ್ಜಾರ ನುಡಿಗಳು ಹೇಗೆ ಸರ್? ಅಗ್ಗದೇ ಬೆಸ್ಟ್. ಅವ್ರು ಅಂದಿದ್ದ ನುಡಿ ಹುಸಿನೇ ಇಲ್ಲ. ಇಲ್ಲಿ ಸಕ್ಕರೆನ ತಗೊಂಡ್ರು ಅದು ನಮಗೆ ಕೊಡ್ತಾರೆ, ಹೌದಾ? ನಮ್ಗೆ ಕೊಡ್ತಾರ ಅವ್ರು, ಅಲ್ಲಿ ಹಂಚ್ತಾರ. ಹಂಚಿ ನಾವು ಮಾತು ಭಕ್ತರಿಗೆ ಹಂಚಿಬಿಡ್ತೀವಿ. ಅಂದ್ರೆ ಅಜ್ಜಾರ ಇಷ್ಟೆಲ್ಲ ಲಾಭ ಮಾಡ್ತಾರಲ್ಲ ಬೇರೆದವ್ರಿಗೆ, ಅಜ್ಜಾರ ಏನ್ ತೋತಾರ? ಅವ್ರು ಏನು ಕೇಳೋದಿಲ್ಲ. ಅವ್ರು ಏನು 1 ರೂಪಾಯಿ ಕೊಡ ಅಂತ ಕೇಳಲ್ಲ, ಏನಿಲ್ಲ, ಹಟ್ಟತ್ತು ಕೇಳೋದಿಲ್ಲ. ಎಲ್ಲ ಹಾಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ, ಮಾಡಿ ಕಳಿಸ್ಬಿಡ್ತಾರ. 1 ರೂಪಾಯಿನೂ ಕೊಡ್ರಪ್ಪ ಅಂತ ಕೇಳಲ್ಲ. ಅಂದ್ರೆ ನಂಬಿಕೆ ಇಟ್ಕೊಂಡು ಇಲ್ಲಿ ದುಡ್ಕೋಬೇಕು. ನಂಬಿಕೆ ಬೇಕು ನೋಡಿ. ಅವ್ರೇನು ಅಂಗಾರ ಚೀಟ್ ಕೊಡ್ತಾರಲ್ಲ ಅಂತ ತಗೊಂಡೋಗಿ ಅದನ್ನ ಕಾಪಾಡ್ಬೇಕು. ಇಷ್ಟ ಮತ್ತೇನಿಲ್ಲ. ಅವ್ರ ಅಜ್ಜರ ಕಡೆ 1 ರೂಪಾಯಿನೂ ತಗೊಳೋದಿಲ್ಲ ಅವ್ರು. ಬನ್ನಿ ಪ್ರಿಯಕ್ಷಕರೇ, ಇಲ್ಲಿ ರಾಯಚೂರಿಂದ ಭಕ್ತರು ಬಂದಿದ್ದಾರೆ ಹೆಬ್ಬಳ್ಳಿಗೆ. ಈ ಹೆಬ್ಬಳ್ಳಿ ಅಜ್ಜನವರ ಬಗ್ಗೆ ಈ ರಾಯಚೂರು ಭಕ್ತರಿಗೆ ಕೇಳೋಣ, ಇವರಿಗೆ ಯಾವ ತರ ಲಾಭ ಆಯ್ತಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇಲ್ಲಿ ನೀವು ಬರಾಕತ್ತೆ ಎಷ್ಟು ವರ್ಷ ಆಯ್ತು? ನಾನು ಒಂದು 7-8 ವರ್ಷ ಆಯ್ತು ಬರಕ್ಕೆ. 7-8 ವರ್ಷ. ಸರ್, ನೀವು 7-8 ವರ್ಷದಲ್ಲಿ ಅಜ್ಜಾರಿಂದ ನಿಮ್ಗೆ ಏನ್ ಲಾಭ ಆಗಿದೆ ಸರ್? ನಮ್ಗೆ ತುಂಬಾ ಒಳ್ಳೇದಾಗೈತೆ. ಅಂದ್ರೆ ಯಾವ ರೀತಿ ಲಾಭ ಆಗಿದೆ ನಿಮ್ಗೆ? ಯಾವ ರೀತಿ ಕಷ್ಟ? ರೀತಿಯಲ್ಲಿ ಹಣಕಾಸಿನ ವಿಚಾರ ನಾವೆಲ್ಲ ಏನ್ ಅನ್ಕೊಂತೀವಿ ಆಗುತ್ತೆ. ಯಾವ್ದು ರೀತಿ ಕಷ್ಟಗಳಿದ್ದು ಸರ್? ನಮ್ಮ ಅಣ್ಣನ್ಗೆ ಪ್ಯಾರಲೈಸ್ ಬ್ರೈನ್ ಸ್ಟ್ರೋಕ್ ಆಗಿತ್ತು. ಅವ್ರ ಪ್ರಾಣಕ್ಕೆ ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾನು ಬಂದಿದ್ದೆ, ಕೇಳಿದೆ, ಚೆನ್ನಾಗಿರುತ್ತದೆ ಅಂತ ಹೇಳಿದ್ರು. ಅವಾಗಿಂದ ಪರವಾಗಿಲ್ಲ, ಅಣ್ಣ ಚೆನ್ನಾಗಿಲ್ಲ. ಅಜ್ಜಾರ ಆಶೀರ್ವಾದ ಮಾಡಿ. ಹೌದೌದು ಸರ್, ನೀವು ಇಲ್ಲಿ ಬರಕ್ ಯಾರ ಪ್ರೇರಣೆ ಸರ್? ನಿಮ್ಗೆ ಯಾರು ಹೇಳಿದ್ರು? ನಮ್ಮ ಮಾವ ಹೇಳಿದ್ರು, ಕಸಬಲಿಂಗ್ಸೂರ್ ಅವರು. ಅವಾಗಿಂದ ಇಲ್ಲಿ ಬರಕ್ ಶುರು. ಏನಂತ ಹೇಳಿದ್ರು? ಹೋಯ್ ಬರ್ರಿ ಅಜ್ಜವ್ರ ಹತ್ರ, ಹೋಯ್ ಬರ್ರಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅವಾಗಿಂದ ಇಲ್ಲಿ ಬರಕ್ ಶುರು ಮಾಡಿ. ಅಂದ್ರೆ ಸುಮಾರು ಅಜ್ಜಾರ ನೀವು ಮೊದ್ಲೇ ಹೇಳುದು ಗೊತ್ತಿತ್ತ ಸರ್? ಇಲ್ಲ, ಗೊತ್ತಿಲ್ಲ. 7-8 ವರ್ಷದಿಂದ ನಮ್ಮ ಮಾವ ಹೇಳಿದ್ಮೇಲೆ ಗೊತ್ತಾಯ್ತು. ಆಮೇಲೆ ಈ ಒಳ್ಳೇದಾಗ್ತಾನೆ ಬಂದಿದೆ ಸರ್. ಹೌದು, ಕಂಟಿನ್ಯೂ ಬರ್ತಾನೆ ಇರ್ತೀವಿ. ಹೋದ್ ಸಂಡೇ ಬಂದಿದ್ವಿ, ಇವಾಗ ಬಂದಿದ್ವಿ. ಯಾವ ನೆನ್ಸ್ಕೊಂಡಾಗ ಬಂದ್ಬಿಡೋದು. ಈ 7-8 ವರ್ಷದಲ್ಲಿ ಜನಸಂಖ್ಯೆ ಯಾವ ರೀತಿ ಇದೆ ಸರ್? ಪ್ರತಿ ಸಲ ಹೆಚ್ಚಾಗುತ್ತೆ. ಪಟ್ಟು ಒಂದೊಂದ್ ಪಟ್ಟಲ್ಲ, ಜಾಸ್ತಿನೇ ಹೆಚ್ಚಾಗುತ್ತೆ. ಅಂದ್ರೆ ಅಜ್ಜಾರ ನುಡಿಗಳು ನಿಮ್ಗೆ ಹೇಗೆ ಅನಿಸ್ತವೆ ಸರ್? ನಿಜಾನೇ, ದೇವ್ರೇ ಅಲ್ಲ ಅವರು. ಅವ್ರ ಬಗ್ಗೆ ಒಂದೇ ಮಾತನಾಡಿ ಹೇಳ್ಬೇಕಂದ್ರೆ ನೀವೇನ್ ನಡೆದಾಡೋ ದೇವ್ರೇ, ಮತ್ತೇನಿಲ್ಲ. ಎಲ್ಲರಿಗೂ ಒಳ್ಳೇದಾಗುತ್ತೆ, ನಂಬಿ ಬರ್ಬೇಕಷ್ಟೇ. ಸರ್, ಈಗ ಅಜ್ಜಾರ್ ನಿಮ್ಗೆ ಇಷ್ಟೆಲ್ಲಾ ಲಾಭ ಮಾಡಿದಾರಲ್ಲ, ಅಜ್ಜಾರ್ ನೀವೇನ್ ಕೊಟ್ರಿ? ಅಜ್ಜಾರ್ ನಿಮ್ ಹತ್ರ ಏನ್ ಬೇಡ? ಏನು ಬೇಡಲ್ಲ, ಅವ್ರು ಬರ್ಬೇಕು, ಒಳ್ಳೇದಾಯ್ತು, ಸಕ್ಕರೆ ಹಂಚ್ಕೊಂಡು ಹೋಗ್ಬೇಕಷ್ಟೇ. ಏನೇನ್ ದುಡ್ಡು ಅದೆಲ್ಲ ದುಡ್ಡು ಎಂಬ ಮಾತೇ ಇಲ್ಲ ಇಲ್ಲಿ. ಅವ್ರ ಭಕ್ತಿ ಸೇವೆ ಇದು ಮಾಡ್ಬೇಕು, ನಡ್ಕೋಬೇಕಂತ ಹೇಳ್ತಾರ ಅಷ್ಟೇ. ಬನ್ನಿ ಪ್ರೇಕ್ಷಕರೇ, ಇಲ್ಲಿ ಮತ್ತೊಬ್ರು ಭಕ್ತರಿದ್ದಾರೆ. ಇವರು ಸುಮಾರು 20 ವರ್ಷ ಆಯ್ತಂತೆ ಇಲ್ಲಿ ಬರಾಕತ್ತ. ಈ ಹೆಬ್ಬಳ್ಳಿ ಅಜ್ಜನವರಿಂದ ಇವ್ರಿಗೆ ಏನ್ ಲಾಭ ಆಗಿದೆ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲದು ನಮ್ಮ ಮನೆತನದೊಳಗಾತು, ಎಲ್ಲಾ ಭಕ್ತರಿಗಾತು, ಕಲ್ಯಾಣದ ಕೆಲಸ ಆಯ್ತು, ಯಾವ್ದನ್ನ ಪೀಡ ಪಿಶಾಚಿಗಳಾತು, ಯಾವ್ದು ಬಂದಂತ ಶಕ್ತಿಮಾನಗಳು, ಏನೋ ದುಷ್ಟ ಇದ್ದಿದ್ರು ಬಯಲಾಗಿದ್ದಾವ.
ಯಾವದಕ್ಕೂ ಇಲ್ಲಿ ಸಾವುತುನಿ ಅನ್ನೋರನ್ನ ಬದುಕಿಸಿದಂತ ಇದು ದೊಡ್ಡಲಾಲ್ ಸವರಿ ದೇವರು. ಈ ದೇವ್ರನ್ನ ನಂಬಿ ಬಂದವನು ಎಂದೂ ಕೈ ಬಿಟ್ಟಿಲ್ಲ ಯಾವ ಭಕ್ತರನ್ನು. ಈ ಕೃಪಾಕುಷಿತವಾಗಿ ಯಾವತ್ತು ಚಿರಕಾಲಿನಿಂದ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಇವ್ರ ದೊಡ್ಡ ಮಗನು ಅದೇ ರೀತಿಯಿಂದನ ಅಲ್ಲಿ ಸಿಂಧನೂರು ತಾಲೂಕಿನಲ್ಲಿ ಆದ್ರೂ ಕೂಡ ನೆಲೆಸಿದ್ದಾರ. ಅಲ್ಲಿ PWD ಕ್ಯಾಂಪ್ ನಲ್ಲಿ ಕೂಡ ಇವ್ರ ದೊಡ್ಡ ಮಗ ಹೇಳ್ತಾ ಇದ್ದಾರ. ಗುರುವಾರ ಆಯ್ತು, ಆದಿತ್ಯವಾರ ಅಮಾವಾಸ್ಯೆ ಇಲ್ಲಿ ಹೇಗ್ ನಡೆದಿದೆ ಅಲ್ಲಿ ಕೂಡ ಹಾಗೆ ಇದೆ. ಅಜ್ಜಾರ್ ದೊಡ್ಡ ಮಗನ? ಹೌದು, ಅಜ್ಜಾರ್ ಭಾಷೆ ದೊಡ್ಡ ಮಗ ಬಾಷು ಸಾಬ್ ಅಂತ ಹೇಳಿ ಅವರು ಕೂಡ ಅಲ್ಲಿ ಸಿಂಧನೂರಿನಲ್ಲೇ ಇದೇ ರೀತಿಯಿಂದ ಅಲ್ಲಿನೂ ಹೇಳ್ತಾರ. ಅಲ್ಲಿನೂ ಭಕ್ತರು ಬಹಳ ಮಂದಿ ಬರ್ತಾರ. ಅಲ್ಲಿಯವರು ಇಲ್ಲಿ ಬರ್ತಾರ, ಇಲ್ಲಿ ಅಲ್ಲಿಗೂ ಹೋಗ್ತಾರ. ಅಜ್ಜಾರ ಯಾವ ರೀತಿಯಿಂದ ನಡೆದಾರ ಅವರು ಅದೇ ರೀತಿಯಿಂದ ಅಲ್ಲಿ ಸಿಂಧನೂರು ತಾಲೂಕಿನಲ್ಲಿನೂ ಅಲ್ಲೇ ನಡೆದಿದ್ದಾರ. ಮೊದಲಿನ ಅಜ್ಜಾರ್ ಇಲ್ಲಿ ಹೆಂಗ ನೋಡಿದಾರ ಅದೇ ರೀತಿಯಾಗಿ ದೊಡ್ಡ ಅಜ್ಜಾರು ಕೂಡ ಇಲ್ಲಿ ಅಷ್ಟೇ ನಡೆದಿದೆ. ಯಾರಿಗೂ ಇಲ್ಲೇ ಕಷ್ಟ ಅಂತ ಬಂದವರಿಗೆ ಸುಖ ಆಗೇ ತೀರುತ್ತ. ಹೆಂಗ ನಾವು ನಡ್ಕೊಂತೀವಿ ನಮ್ ಭಕ್ತಿ ಮುಕ್ತಿ ಹೆಂಗ ಆ ತರ ಇಲ್ಲಿ ಇದೆ. ಅದೇ ರೀತಿಯಾಗಿ ಎಲ್ಲಾರು ಭಕ್ತರು ಆ ನಂಬಿಕೆ ಇಟ್ಟುಕೊಂಡು ಇಲ್ಲಿ ಬಂದಂತ ಮುಂಬೈ, ಬೆಂಗಳೂರು, ಪುಣೆ ಬಹಳ ದೂರ ದೇಶದಿಂದ ಬಂದಂತ ಭಕ್ತರುಗಳು ಇಲ್ಲಿ ಬಹಳ ಜನ ಇದ್ದಾರ. ಅಲ್ಲಿ ಅನ್ನ ಪ್ರಸಾದ ಎಲ್ಲಾ ನಡೀತಿದೆ. ದುಡ್ಡಿನ ಆಸೆ ಇಟ್ಕೊಂಡು ಯಾರು ಬಂದಿಲ್ಲ, ದುಡ್ಡಿನ ಆಸೆನೂ ಮಾಡಿಲ್ಲ ದೇವ್ರು. ಆ ದೇವ್ರು ಏನು ಕೊಟ್ಟಿರ್ತಾನ ಅದರ ಮೇಲೆ ತೃಪ್ತಿ ಅವ್ರದ್ದು. ಅವರು ವ್ಯಾಪಾರ ಮಾಡಿ ಇದು ಮಾಡಿ ಚಲೋ ರೀತಿಯಿಂದ ಬದುಕ್ತಾರ. ಎಲ್ಲಾ ಒಳ್ಳೆ ಹೊಲ ಮನೆಗಳು ಎಲ್ಲಾ ಅದಾವ್ರಿಗೆ. ದುಡ್ಡಿನ ಆಸೆಗೋಸ್ಕರ ಮಾಡ್ತಾ ಇಲ್ಲ ಅವರು. ಒಳ್ಳೆಯ ರೀತಿಯಿಂದ ಇಲ್ಲಿ ಭಕ್ತರಿಗೆ ಅದಕ್ಕ ಇಷ್ಟೆಲ್ಲ ಜನ ಕೊಡ್ತಾರ. ಆಯ್ತು. ಅಂದ್ರೆ ಸರ್ ನಿಮ್ಗೆ ಯಾವ ರೀತಿ ಕಷ್ಟಗಳಿದ್ದು ಅಜ್ಜಾರ್ ನಿಮ್ಗೆ ಯಾವ ರೀತಿ ಆಶೀರ್ವಾದ ಮಾಡಿ? ನಮ್ಮ ಮನೆತನದೊಳಗ ಕಲ್ಯಾಣ ಕೆಲಸ ಆಗಿದ್ದಿಲ್ರಿ. ಕಲ್ಯಾಣ ಕೆಲಸ ಆಗ್ಯಾವು. ನಾವು ಮುಳ್ಳಿನ ಹಾದಿಯಲ್ಲಿ ನಡೀತಿದ್ವಿ. ಆ ಮುಳ್ಳಿನ ಹಾದಿ ಒಳ್ಳೆ ರೀತಿಯಿಂದ ಇದು ಮಾಡಿ ನಮ್ಗೆ ಚಲೋ ರಕ್ಷಣೆ ಆಗ್ಯದ. ವ್ಯಾಪಾರದಿಂದ ಆಯ್ತು. ನಾವೇ ತಪ್ಪು ಮಾಡಿದ್ರು ಕೂಡ ಆ ತಪ್ಪಿಗೆ ಕ್ಷಮಾಪಣೆ, ನೀವು ಈ ತರದ ತಪ್ಪು ಮಾಡಿದಿರಿ, ನೀವ್ ಹಿಂಗ್ ಮಾಡ್ರಿ ಅಂತ ಹೇಳಿ ನಮ್ಮ ತಿಳಿ ಹೇಳಿ ಇದು ಮಾಡಿ ಮಾಡಿದ್ರು ಕೂಡ ನಿಮ್ಗೆ ಬುದ್ಧಿ ಹೊಳ್ ಸರಿಪಡಿಸ್ತಾರ ಅವ್ರ ಅಜ್ಜಾರು. ಸರ್ ಈಗ ಸಾಕಷ್ಟು ಕಡೆ ನಿಮ್ಗೆ ದುಡ್ಡು ಕೊಟ್ರೆ ಹಿಂಗ್ ಜ್ಯೋತಿಷ್ಯ ಹೇಳ್ತೀನಿ ಹಂಗ ಹಿಂಗ್ ಅಂತಾರಲ್ಲ ಸರ್, ಇಲ್ಲಿ ಯಾವ ರೀತಿ ಸರ್? ಇಲ್ಲಿ ಏನ್ ದುಡ್ಡಿನ ಆಸೆ ತೋರ್ಸಿದ್ನಪ್ಪ ಅವ್ರನ್ನ ಹೊರ ನಿಂದಿಸ್ತಾರ. ದುಡ್ಡಿನ ಸಲುವಾಗಿ ಮಾಡ್ತಾ ಇಲ್ಲ ಅವರು. ದುಡ್ಡಿನ ಆಸೆ ಅಂತೂ ಒಟ್ಟ ಇಲ್ಲ ಅವ್ರಿಗೆ. ಆ ದೇವಿ ಏನ್ ನಮಗ್ ಭಕ್ತಿಯಲ್ಲಿ ಇದು ಮಾಡಿರ್ತಾರ, ನಮ್ಮ ಜೀವನಕ್ಕೆ ಏನ್ ಸುಖ ಸಾಗರ ಆಗಿರ್ತದ, ಅದೇ ದುಡ್ಡಿನಿಂದ ಅವ್ರ ಜಾತ್ರೆ ಜಪಾಟಿಗಳನ್ನ, ಪ್ರಸಾದ ವ್ಯವಸ್ಥೆ ಎಲ್ಲಾ ಸಾಕಷ್ಟು ಪ್ರಮಾಣವಾಗಿ ದೊಡ್ಡ ಪ್ರಮಾಣದಲ್ಲಿ ನಡೀತದ ಅವ್ರ ಮೊಹರಂದೊಳಗ. ಆ ನಡೆಸಿದಂತ ಭಕ್ತರನ್ನು ಅದಾರ. ನಮ್ಕಿನ ಮುಂಚಿತವಾಗಿ ನಡೆದಂತ ಹಿರಿಯರು ಕೂಡ ಇಲ್ಲಿದಾರ. ನೊಂದಗೌಡ್ರು ಇದಾರ, ಬಾಗಲಕೋಟೆ ಸರ್ ಅದಾರ, ಎಲ್ಲಾರು ಬಾಳ ಮಂದಿ ಅದಾರ. ಎಲ್ಲಾ ಹಿರಿಯರು ಕೂಡ ಇಲ್ಲಿ ಅದೇ ತರ ಇದಾರ. ಆ ದುಡ್ಡಿನ ಆಸೆ ಅಂತೂ ಒಟ್ಟ ಇಲ್ಲ ಅವ್ರಿಗೆ. ದುಡ್ಡು ಕೇಳೋದಿಲ್ಲ, ಬಗಣ ಇಡಕ್ ಹೋದ್ರು ಅವ್ರು ತೊಗೊಳೋದಲ್ರು. ಅಂದ್ರೆ ಇಲ್ಲಿ ಉಂಡಿಗೆ ಹಾಕ್ಬೇಕಾ? ಉಂಡಿಗೆ ಹಾಕೋದು ಸರ್. ಉಂಡಿಗೆ ಹಾಕಿದ್ರೆ ಅವ್ರ ಜಾತ್ರೆ ಜಪಾಟಿಗಳು ಅವ್ರಿಗೂ ಸಾಕಷ್ಟು ಇದಾವ್. ಅದನ್ನ ತಗೊಂಡು ಅವ್ರ ಜಾತ್ರೆಗೆ ಅದಕ್ಕ ಖರ್ಚು ಮಾಡ್ಕೋತಾರ. ಬನ್ನಿ ಪ್ರಿಯ ವೀಕ್ಷಕರೇ, ಇಲ್ಲಿ ಹುಬ್ಬಳ್ಳಿ ಬಾಜು ಕುಸುಗಳಿಂದ ಬಂದಿದ್ದಾರೆ. ಅವ್ರಿಗೆ ಅಜ್ಜಾರಿಂದ ಏನ್ ಲಾಭ ಆಗಿದೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಇಲ್ಲಿ ಹೆಬ್ಬಳ್ಳಿ ಅಜ್ಜಾರ ಹತ್ರ ಬರಕತ್ತೆ ಎಷ್ಟು ವರ್ಷ ಆಯ್ತು ಸರ್? ನಾನು 1 ವರ್ಷ ಆಯ್ತು ಬರೋಕಂತ ಹೆಚ್ಚು ಕಡಿಮೆ. ಈಗ 1-2 ಸಲ ಭೇಟಿಯಾಗಿದ್ದೀನಿ. ಮೊನ್ನೆ ಸಂಡೇ ಬಂದಿದ್ವಿ, ಫುಲ್ ರಶ್ ಇತ್ತು. ನನಗೆ ಚಾನ್ಸಸ್ ಇಲ್ಲ ಅಷ್ಟಂದ್ರೂ ನಾ ಚಾನ್ಸಸ್ ಮಾಡ್ಕೊಂಡು ಹೋಗಿ ಬರೀ ಮುಟ್ಟಿ ತಾವೀಜಸ್ ತೊಗೊಂಡು ಆಶೀರ್ವಾದ ತೊಗೊಂಡು ಹೋಗಿದ್ದೀನಿ. ಇವತ್ತು ಬಂದಿದ್ದೇವೆ. ಒಳಗಿದ್ರೆ ಒಳಗೊಂದು ಸ್ವಲ್ಪ ಹೋಗಿ ಬೆಟ್ಟಿ ಮೀಟಾಗಿ ಮಾತಾಡಬೇಕಂದ್ರೆ ಹೊರಗೆ ಹೋಗ್ರಿ, ಈಗ ಗದ್ದಲ ಐತೆ ಅಂತಂದ್ರು. ಈಗ ಹೊರಗೆ ಬಂದು ಕುಂತಿದ್ದಾರೆ. ಗದಿಗೆ ಏರೋಂಗಿಲ್ಲ ಅಂತ. ಇವತ್ತು ಗದಿಗೆ ಏರಿಂದ ಆ ಬಳಕೆ ಯಾವ ಕಾರಣಕ್ಕೆ ಇರಲ್ಲ ಸರ್? ಇವತ್ತೇನೋ ಒಬ್ರು ಯಾರು ಎಕ್ಸ್ಪೈರ್ ಆಗ್ಯಾರಂತ. ಇಲ್ಲಿ ಎಕ್ಸ್ಪೈರ್ ಆಗಿದ್ದ ಸಂಬಂಧ ಗದಿಗೆ ಏರಲ್ಲ ಅಂತ. ಇವತ್ತು ಎಕ್ಸ್ಪೈರ್ ಆಯ್ದೇನಾ ಇಲ್ಲಿ ಗದಿಗೆ ಇರಲ್ವಾ ಸರ್? ಇಲ್ಲ, ಗದಿಗೆ ಎಕ್ಸ್ಪೈರ್ ಆಗಿ ಗದಿಗೆ ಏರಕ್ಕೆ ಬರೋಲ್ಲ. ಅವ್ರ ಅಜ್ಜಾರು ಹೇಳಿದ್ದು ನಮಗೆ. ಅಂದರೆ ಎಕ್ಸ್ಪೈರ್ ಆದರೆ ಗದಿಗೆ ಏರಕ್ಕೆ ಕುಂತು ಹೇಳಕ್ಕೆ ಬರೋಲ್ಲ. ಹಂಗೆ ಹೊರಗೆ ಕುಂತು ಸಪ್ರೇಟಾಗಿ ಕುಂತು ಹೇಳ್ತಾರೆ. ಅಂದರೆ ಭಕ್ತರಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ ಸರ್? ಭಕ್ತರಿಗೆಲ್ಲ ಆಶೀರ್ವಾದ ಮಾಡಿ ಅವ್ರಿಗೆಲ್ಲ ಕುಂತು ಹೇಳಿ. ಆದರೆ ಗದಿಗೆ ಏರಿದು ಹೇಳೋದು ಬೇರೆ, ಇವತ್ತು ಹೇಳೋದು ಎರಡೂ ಒಂದೇ ಇರ್ತೈತಿ. ಆದರೆ ಒಂದು ಜಸ್ಟ್ ಮಿಸ್ಟೇಕ್ ಅಂದರೆ ಒಬ್ಬರು ಎಕ್ಸ್ಪೈರ್ ಆಗ್ಯಾರಲ್ಲ, ಅದ್ರ ಸಂಬಂಧ ಹೇಳಕ್ಕೆ ಭಾಳ ತಗೋದಿಲ್ಲ ಮೈ ಮ್ಯಾಗ. ಅದ್ರ ತ್ರಾಸ ಆಕೈತೆ ಅಜ್ಜಾರಿಗೆ. ಹಿಂಗಾಗಿ ಅವ್ರು ಹೇಳಕ್ಕೆ ಹೋಗೋದಿಲ್ಲ ಇವತ್ತು. ಹೆಚ್ಚಿಗೆ ಹೊರಗೆ ಕುಂತು ಹೇಳ್ತಾರೆ, ಗದಿಗೆ ಮ್ಯಾಗ ಕುಂತು ಹೇಳೋದಿಲ್ಲ ಇವತ್ತು. ಅಂದರೆ ಸರ್, ನೀವು ಅಜ್ಜಾರ ಹತ್ರ ಬರೋಕ್ಕಿಂತ ಮುನ್ನೆ ನಿಮ್ಗೆ ಯಾವ ರೀತಿ ಕಷ್ಟಗಳಿದ್ದು ಅಜ್ಜಾರು ನಿಮ್ಗೆ ಆಶೀರ್ವಾದ ಮಾಡಿ ಯಾವ ರೀತಿ ಬಗೆಹರಿಸಿದ್ರು ಸರ್? ನಮಗೆ ನೋಡ್ರಿ, ಸಾಲ ಭಾಳ ಆಗಿತ್ತು ನಮ್ದು. ಸಾಲ ಆದಾಗ ನಮ್ಗೆ ಯಾರು ಹೆಲ್ಪ್ ಮಾಡಲಿಲ್ಲ. ಬರೀ ಅಜ್ಜನ ಫೋಟೋ ಮನ್ಯಾಗ ಇಟ್ಕೊಂಡು ಅಲ್ಲೇ ಮನಸ್ಸಿನಾಗ ಭಕ್ತಿ ಮಾಡ್ಕೊತ ಹೋದ್ರೆ ನಮ್ಮೆಲ್ಲ ಪ್ರಾಬ್ಲಮ್ ಸಾಲ ಆಗ್ಯಾವ್ರಿ. ಇನ್ನೂ ಸ್ವಲ್ಪ ಸಾಲ ಐತಿ, ಅದನ್ನು ಸ್ವಲ್ಪ ಬಗೆಹರಿಸ್ಕೊತೀನಿ. ಅದ್ರ ಅಟ್ಯಾಕ್ ಮಾಡ ಅಂತೀನಿ. ಅದ್ರ ಅಜ್ಜಾರು ಒಂದ್ಸಲ ನಮ್ಗೆ ಇದರ ಮೊದಲ ಬೆಟ್ಟಾಗಿ ನಿಂದು ಹಿಂಗೈತಿ, ಹಿಂಗೆಲ್ಲ ಪ್ರಾಬ್ಲಮ್ ಹಿಂಗೆ ಆಕೈತೆ ಅಂತ ಹೇಳಿದ್ರೆ ಅದಕ್ಕತ್ತೇನೋ ಸಕ್ಸಸ್ಫುಲ್ ನಮ್ಗೆ ಗ್ಯಾರಂಟಿ ಐತಿ. ಅಲ್ಲಿ ಮಟ್ಟ ನಾನು ಇನ್ನೊಬ್ರದ್ದು ಯಾವುದು ಗ್ಯಾರಂಟಿ ಕೊಡೋದಿಲ್ಲ. ಅಜ್ಜಾರು ನಾನು ಕೂಡಿಂದ
ಸಕ್ಸಸ್ಫುಲ್ ಆಕೈತೆ ಅಂತ ಹೇಳಿದ್ರೆ ಅಂದ್ರೆ ನಾನು ಗ್ಯಾರಂಟಿ ಅದನ್ನು ನಾವು ತೊಗೊಳ್ತೇನೆ. ಸರ್ ನೀವು ಇಲ್ಲಿ ಬರಕ್ಕೆ ನಿಮಗೆ ಪ್ರೇರಣೆ ಯಾರು ಸರ್? ನನಗೂ ಯೂಟ್ಯೂಬ್ನಾಗ ನೋಡ್ತಿದ್ದೆ ನಾನು ಹೆಚ್ಚಿಗೆ. ಆ ಬಳಿಕ ನಮ್ಮ ಅಪ್ಪಾರು ಬರ್ತಿದ್ರು ಇಲ್ಲಿ. ನಮ್ಮ ಅಪ್ಪಾರಿಗೆ ಆರಾಮಿಲ್ಲಾಗ ಅವ್ರಿಗೆ ಕ್ಯಾನ್ಸರ್ ಆದಾಗ ನಮ್ಮ ಅಪ್ಪಾರು ಕರ್ಕೊಂಬಂದು ನಮ್ಮ ದೊಡ್ಡಪ್ಪಾರು ಎಲ್ಲರೂ ಕರ್ಕೊಂಬಂದು ಎಲ್ಲ ಟ್ರೀಟ್ಮೆಂಟ್ ತೋರಿಸ್ಕೊಂಡು ಹೋಗಿಂದ ನಮ್ಮ ಅಪ್ಪಾರು ಇಷ್ಟ ದಿವ್ಸಕ್ಕೆ ಆರಾಮಕ್ಕಾರ, ಇಷ್ಟ ದಿವ್ಸಕ್ಕೆ ಎಸ್ಪೈರ್ ಆಕಾರ ಅಂತ ಅದನ್ನು ಹೇಳಿದರು. ಅಷ್ಟು ದಿವ್ಸಕ್ಕೆ ಅವ್ರು ಹೇಳ್ದಂಗೆ ಆಯ್ತು ಅದು. ಸರ್ ಅಜ್ಜಾರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಭಕ್ತರಿಗೆ ಏನು ಹೇಳ್ತೀರಾ ಸರ್? ನೋಡ್ರಿ, ಅವ್ರು ನೆಮ್ಮದಾರ್ಗಿನ್ಕಿ ಯಾರಿಗೂ ಏನೂ ಕಡಿಮೆ ಇಲ್ಲ. ನೆಮ್ಮದಾರಿಗೆ ಐತಿ, ದೇವ್ರು ಅದಾನಂದರ್ಗೆ ಅದಾನ, ಇಲ್ಲ ಅಂದರ್ಗೆ ಇಲ್ಲ. ನೆಮ್ಮದಾರ ಮೇಲೆ ಡಿಸ್ಪೆಂಡ್ ಅದು. ಸರ್ ಈಗ ಬೇರೆ ಕಡೆ ಎಲ್ಲ ದುಡ್ಡು ತೊಗೊಂಡು ದೇವರ ಹೇಳೋರು ಇದ್ದಾರೆ, ಇಲ್ಲಿ ಯಾವ ಥರ ಸರ್? ಇಲ್ಲೇ ದುಡ್ಡು ರೊಕ್ಕ ಇಲ್ಲ, ಏನಿಲ್ಲ. ನಾವು ಈ ತ್ರಾಸಿಗೆ ಬಂದೇವು ಅಂದ್ರೆ ಅಜ್ಜಾರು ನಮ್ಮನ್ನ ಹೇಳಿ ಒದರ್ತಾರೆ. ಈ ಊರನಾರ ಇದಕ್ಕೆ ಬಂದಿರೋ ತ್ರಾಸಿಗೆ ಅಂತೇಳಿ ನಮಗೆ ಹೇಳಿ ಒದರ್ತಾರೆ. ನಾವು ಹೋಗಿ ಅವ್ರ ಗುಟ್ಟಿ ಭೇಟಿಯಾಗಿ ಮಾತಾಡ್ಬೋದು. ಧನ್ಯವಾದಗಳು. ಬನ್ನಿ ಪ್ರಿಯ ವೀಕ್ಷಕರೇ, ಇಲ್ಲಿ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಸಿರಿಕನಹಳ್ಳಿ ಗ್ರಾಮದಿಂದ ಬಂದಿದ್ದಾರೆ. ಇವರು ಸುಮಾರು ಅಜ್ಜಾರ ಹತ್ರ 25 ವರ್ಷ ಆಯ್ತಂದ್ರೆ ಬರಕತ್ತ. ಅವ್ರಿಗೆ ಯಾವ ರೀತಿ ಲಾಭ ಆಗಿದೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನೀವು 25 ವರ್ಷ ಆಯ್ತಲ್ಲ ಸರ್, ಈ 25 ವರ್ಷದಲ್ಲಿ ಅಜ್ಜಾರಿಂದ ನಿಮ್ಗೆ ಏನು ಲಾಭ ಆಗಿದೆ ಸರ್? ನಮಗೆ ಪುನರ್ಜನ್ಮ ಕೊಟ್ಟಾರ್ರಿ ಅವ್ರಿಗೆ. ಪುನರ್ಜನ್ಮ ಯಾವ ರೀತಿ ಕಷ್ಟಗಳಿದ್ದು ಸರ್? ಏನೋ ಕಷ್ಟ ಇದ್ದು ಪರಿಹಾರ ಮಾಡ್ಯಾರ್ರಿ. ಎಲ್ಲ ಹೊಲದ ಅಲ್ಲಿ ಎಲ್ಲ ಹೊಲದು ಮೊದಲು ನಾವು ಹೊಲದಾಗ ನಾವೊಂದು 10-20 ಡಾಗ ನಿಂಬಿಕೆ ಬೆಳಿತಿದ್ದಿಲ್ಲ. ಆಯಿತು, ಅವ್ರು ಬಂದು ಪಾದ ಹಾಕಿದ ಬಳಿಕ 400-500 ರೂಪಾಯಿ 500 ಡಾಗ ಕಾಯಿ ಹರಿತಿದ್ದೆವು ಬರೀ 80 ಗಿಡಕ್ಕೆ. ಆಯಿತು, ದ್ರಾಕ್ಷಿ ಏನು 6-7 ಟನ್ ಮಣ್ಣಕ್ಕಾಯ್ತು. ತಮ್ಮದೇರಿಗೆ ಲಗ್ನ ಮಾಡಿದ್ರು, ಮತ್ತು ಅವ್ರಿಗೆ ನೌಕರಿ ಕೊಟ್ರು. ಇಷ್ಟೇ ಪರ್ಸೆಂಟೇಜ್ ಮಾರ್ಕಸ್ ಮ್ಯಾಗ ನೌಕರಿ ಆಗ್ಬೇಕಂದ್ರೆ ಅಷ್ಟೇ ಪರ್ಸೆಂಟೇಜ್ ನೌಕರಿ ಆಗ್ಯದ. 35ಕ್ಕೆ ಒಬ್ಬನ ಸೆಕೆಂಡ್ ಲಿಸ್ಟ್ನಾಗ ಆಗಲ್ಲ ಅಂದ ಕೂತಾವ. ಸೆಕೆಂಡ್ ಲಿಸ್ಟ್ನಾಗೆ ಅವನು ನೌಕರಿ ಆಗ್ಬೇಕತ್ತ ನಾ ಬೇಡ್ಕೊಂಡೆ. ಸೆಕೆಂಡ್ ಲಿಸ್ಟ್ನಾಗೆ ನೌಕರಿ ಆಗ್ಯದ. ಅಜ್ಜಾರ ಹತ್ರ ನೀವು ಬೇಡ್ಕೊಂಡು ಸರ್, ನಿಮಗೆ ಇಲ್ಲಿ ಬರಕ್ಕೆ ಪ್ರೇರಣೆ ಯಾರು ಸರ್? ಓರಿ ಮೊದಲು ಇಲ್ಲಿ ನಾವು ಸ್ವಲ್ಪ ಮೊದಲು ಕೇಳಿದ್ದೆವು, ಒಬ್ಬರು ಹಿರಿಯರು ನಾವು ಕೂಡಿ ಬಂದಿದ್ದೆವು. ಮೊದಲ ಸುರವಿ ಬರಲ್ಲ, ನಮಗೂ ಪಾಳೆ ಬರಲಿಲ್ಲ. ಈ ಸತತ 5 ವಾರ ಏಕಟ ಹಂಗೆ ಬಂದ ಪಾಳೆ ಬರ್ತಕ್ಕ. ಮುಂದೆ ನಮ್ಮ ಹೊಲಕ್ಕೆ ಬಂದು ಎಲ್ಲ ಪಾದ ಹಾಕಿ ಬಂದ್ರು ಅಜ್ಜರು. ಅಜ್ಜಾರು ನಿಮ್ಮ ಹೊಲಕ್ಕೆ ಬಂದಿದ್ರು ಸರ್? ಹ್ಞೂ ರೀ. ಈ ಮುಂದೆ ನಮಗೆ ಸ್ವಲ್ಪ ನಡವಳಿಕೆ ಕಡೆ ತ್ರಾಸ ಬತ್ತು. ಬರ್ನ ಇಲ್ಲೇ ಅಜ್ಜಾರ ಶಾಲೆಗೆ ಅಲ್ಲೇ ಇದ್ದೆ. ಅವ್ರು ನಮಗೆ ಹಿಡಿದ್ರು. 4 ವರ್ಷ ನನಗೆ ಹಿಡ್ದಾರ, ಪುನರ್ಜನ್ಮ ಕೊಟ್ಟಾರ. ಸಾಯ್ಬೇಕತ್ತು ಮನಸ್ಸು ಮಾಡ್ದವ, ಊರಿಗೆ ಹೋಗಿ ಸಾಯ್ಬೇಕತ್ತು ಮನಸ್ಸು ಮಾಡ್ದವ. ಇಲ್ಲಿ ದೇವ್ರಿಗೆ ಸಕ್ರೆ ಹಂಚ್ಕೊಂಡು ಊರಿಗೆ ಹೋಗಿ ಅಂಥದ್ದು ಮನಸ್ಸು ಮಾಡ್ದವ. ನನಗೆ ಸಕ್ರೆ ಇಟ್ಟು ಕುಂದನ ಕರೆದರು, ಬಾರಪ್ಪ ಅಂತಂದು. ಬೋದ್ಯಾ ನಿಂಬೇನು ಉಳ್ಳಾಡಿಸಿ ತಿನ್ನಪ್ಪ, ನೀ ಏನು ಸಾಯಂಗಲ್ಲ, ನಿನ್ನ ಹಿಂದೆ ನಾ ಇರ್ತೀನಿ. ಅಜ್ಜಾರು ಹೇಳಿದ್ರು, ನಿನ್ನಿಂದ ನಾ ಇರ್ತೀನಿ. ನಾವು ಅಂದ್ರೆ ನಾ ಮನಸ್ಸು ಮಾಡಿದ್ದು ತಿತ್ತು, ನಿನ್ನಿಂದ ನಾ ಇರ್ತೀನಿ, ಧೈರ್ಯ ಬಿಡಬೇಡ. ಧೈರ್ಯ ಬಿಟ್ಟು ಸೀದಾ ಮ್ಯಾಲೆ ಹೋಗ್ತಿ, ಧೈರ್ಯ ಮಾಡು, ನಿನ್ನಿಂದ ನಾ ಇರ್ತೀನಿ ತಂದು ನನ್ನ ಹಣ್ಣು ಕೊಟ್ಟರು. ಕೈಯಾಗ ಹಿಡ್ಕೊಂಡು ಕೂತ್ರು, ಅದು ನನ್ನ ಬಿಡಲಿಲ್ಲ ಅವರು. ನನ್ನ ಚಂಚಲು ಬಿದ್ದಿತ್ತಲ್ಲ, ಮೊದಲು ಹಾಕೋ ಬಾಯಾಗ ತಂದು ಅದು ಹಣ್ಣನ್ನು ಅವ್ರ ಹುಜೂರು ನನಗೆ ಕೂತು ಹಣ್ಣು ತಿನ್ಸ್ಯಾರ. ನನಗೆ ತಿತ್ತು ಹಣ್ಣು ತಿನ್ಸ್ಯಾರ. ನನಗೆ ನಾ ಏನೋ ಇಲ್ಲಿ ಅವ್ರ ಸ್ಥಾನದಾಗ ಸಾಲಾಗಿದ್ರೆ ನನಗೆ ಕರೆದು ಊಟ ಆ ಕಡೆ ಹೋಗಿರ್ತಿದ್ದೀನಿ, ನಾಷ್ಟ ಮಾಡು, ಇದು ಮಾಡು. ಇದೆ ಕಿಶದಾಗ 1000-2,000 ರೂಪಾಯಿ ತುರ್ಕ್ಯಾರ. ಚಿಂತೆ ಮಾಡಬೇಡ, ಶಿಸ್ತಿರು, ಬಟ್ಟೆ ಹೋಗು, ಚಂದಿರು, ಯಾವುದು ಚಿಂತೆ ಮಾಡಬೇಡ. ಮತ್ತು ಹಿಂಗೆಲ್ಲ ನನಗೆ ಒಟ್ಟು ಧೈರ್ಯ ಕೊಟ್ಟು ನನ್ನ ಪುನರ್ಜನ್ಮ ಕಾಪಾಡ್ರಿ ಅವರು. ಅಜ್ಜಾರು ಇಷ್ಟೆಲ್ಲ ಲಾಭ ಮಾಡಿದ್ದಾರೆ ನಿಮಗೆ. ಆದ ಬಳಿಕ ಮುಂದೆ ಈ ಕಡೆ ಈಗ ನಮ್ದೆಲ್ಲ ವಾರ ಬಗೆಹರಿತು. ಸಣ್ಣ ಮಗನಿಗೆ ಬೇಕರಿ ಅಂಗಡಿ ಹಾಕ್ಲಿಕ್ಕೆ ಆಶೀರ್ವಾದ ಕೊಟ್ಟರು. ದೊಡ್ಡ ಮಗಂದು ಅವನು ನೌಕರಿ ಆಶೀರ್ವಾದ ಕೊಟ್ಟರು. ಅವನು ಕಂಪ್ನಿಯಾಗಿ 42,000 ರೂಪಾಯಿ ಪಗಾರ ತಗೋತಾನೆ. ಸಣ್ಣ ಈ ಬೇಕರಿ ಅಂಗಡಿಯಾಗ ಅವನು ತಿಂಗಳ ಎಲ್ಲ ಖರ್ಚು ತೆಗೆದು 50,000 ರೂಪಾಯಿ ಅಜ್ಜಾರ ಆಶೀರ್ವಾದದಿಂದ ಎಲ್ಲರೂ ಆಶೀರ್ವಾದದಿಂದ ಈಗ ಚಲೋ ಇದೇವೆಲ್ಲ. ನಾವು ವ್ಯಾಪಾರ ಮಾಡ್ತೀವಿ, ಸದ್ದ ಗಾಡಿ ಮಾಡೀವಿ. ಅವ್ರ ಆಶೀರ್ವಾದದಿಂದ ಒಂದು ಗಾಡಿ ಮಾಡೀವಿ. ಎಲ್ಲ ಇಷ್ಟು ನಮ್ಗೆ ಬಂಗಾರ ಹೋಗಿ ಐಸರ್ ಅವ್ರು. ಅದೇ ಸರ್, ಇಷ್ಟೆಲ್ಲ ಲಾಭ ಮಾಡಿದಾರಲ್ಲ ಅಜ್ಜಾರ್ ನಿಮಗೆ. ಅಜ್ಜಾರ್ ನಿಮ್ಮ ಹತ್ರ ಏನು ಬೇಡಿದ್ರು, ಅಜ್ಜಾರ್ ನೀವೇನು ಕೊಟ್ಟಿದ್ರು? ಏನೂ ಕೊಟ್ಟಿಲ್ಲ ಅವ್ರಿಗೆ. ಅವ್ರು ಯಾರು ಕೊಡ್ಲಾರ್ದ ಹೇಗೆ ಆಶೀರ್ವಾದ ಮಾಡಿದ್ರು? ದೇವ್ರ ಮೇಲೆ ಒಂದು ದುಡುಕಿ ಮಾಡ್ತೀವಿ ತೇತು, ಅವ್ರ ಆಶೀರ್ವಾದ ತೇತ್ರಿ. ಅವ್ರು ಯಾರ ಕಡೆ 1 ರೂಪಾಯಿ ಮುಟ್ಟವ್ರಲ್ಲ ತೇತ್ರಿ. 1 ರೂಪಾಯಿ ತಗೊಳ್ಳಾರೆ ಆಶೀರ್ವಾದ ಮಾಡ್ತಾರೆ. ಭಕ್ತರು ಎಷ್ಟೋ ಕಲ್ಯಾಣ ಮಾಡ್ರ. ನಮ್ಮ ತಂಗಿಯವರು ಮಕ್ಕಳ ಸಲಹೆ ಕರ್ಕೊಂಬಂದಿದ್ದೆ, ಅವ್ರಿಗೆ ಮಕ್ಕಳು ಕೊಟ್ರ. ಅದೆಲ್ಲ ನಾವು ದೇವರ ಅವ್ರ ಆಶೀರ್ವಾದ. ಸರ್ ಅಜ್ಜಾರ್ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಭಕ್ತರಿಗೆ ಏನು ಹೇಳ್ತೀರಾ? ಏನ್ರಿ ಅಜ್ಜಾರ ಬಗ್ಗೆ ಹೇಳ್ಬೇಕಂದ್ರೆ ಅಜ್ಜಾರ್ ಎಲ್ಲರೂ ಚಲೋ, ಅಜ್ಜಾರ ಆಶೀರ್ವಾದದಿಂದ ಚಲೋ. ನಮ್ಮ ದೇವರು ತಂದೆ ಅಂದ್ರೆ ಅವರೇ, ದೇವ್ರಂದ್ರು ಅವರೇ, ಗುರು ಅಂದ್ರು ಅವರೇ ತೀರ್ಥ. ನಮ್ಮ ಮಾರ್ಗದರ್ಶನ ತೋರೋರು ಅವರೇ ತೀರ್ಥ. ನಾವು ತಪ್ಪು ತಡಿ ಇದ್ರು ನಮಗೆ ಬೈದು ಬುದ್ಧಿ ಹೇಳೋರು ಅವರೇ ತೀರ್ಥ. ನಮಗೆ ಅವರು ನಮ್ಮ ಪಾಲಿನ ದೇವರು ಗುರು
ನೀವು ಬೇರೆದವ್ರಿಗೆ ಹೇಳಿದ್ರ ಸರ್ ಎಷ್ಟೋ ಜನ ಮಂದಿ ಹೇಳೀನಿ, ಎಷ್ಟೋ ಮಂದಿಗೆ ಕಳ್ಸೀನಿ ಈತ ಅಲ್ಲ ಹೋರ್ ಅಜ್ಜಾರ ಅಂತೇಳಿ ಹೆಸರು. ಅವ್ರಿಗೂ ಒಳ್ಳೇದಾಗಿ ಒಳ್ಳೇದಾಗಿದ್ರಿ, ಎಲ್ಲ ಒಳ್ಳೇದಾಗಿದೆ. ಹೊಳ್ಳಿ ನಿಮ್ಮ ಮುಂದೆ ಬಂದು ಹೇಳಿದಾರ. ಹೇಳ್ಯಾರ ಹ್ಞೂ ಐತ್ರಿ. ಧನ್ಯವಾದಗಳು. ಬನ್ನಿ ಪ್ರಿಯ ವೀಕ್ಷಕರೇ, ಇಲ್ಲಿ ಮೂಡಲಗಿ ತಾಲೂಕಿನಿಂದ ಭಕ್ತರು ಸುಂದೋಳಿಗೆ ಮೂಡಲಗಿ ತಾಲೂಕು ಸುಂದೋಳಿಗೆಯಿಂದ ಬಂದಿದ್ದಾರೆ. ಅವರಿಗೆ ಅಜ್ಜರಿಂದ ಯಾವ ರೀತಿ ಲಾಭ ಆಯ್ತು ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನೀವು ಇಲ್ಲಿ ಬರಕತ್ತೆ ಎಷ್ಟು ವರ್ಷ ಆಯ್ತು? 35 ವರ್ಷ ಆಯ್ತು. 35 ವರ್ಷ ಆಯ್ತು. ನಮ್ಮ ಮ್ಯಾರೇಜ್ ಇಲ್ಲಿ ಅಜ್ಜಾರ ಆಶೀರ್ವಾದದಿಂದ ಈ ಕಡೆ ಬಂದು ಆದದ್ದು. ಮತ್ತು 2 ಗಂಡು ಹುಡುಗರು ಅದು. ಅವ್ರ ಅಜ್ಜಾರ ಏನು ಅವ್ರಿಗೆ ನಾವು ಇದನ್ನು ಮಾಡಿದ್ದೀವಲ್ಲ ಪ್ರತಿಯೊಂದು ಕೆಲಸನೂ ಆಗ್ಯಾವು. 35 ವರ್ಷದಿಂದ ಎಷ್ಟೋ ಪವಾಡಗಳು ನಡೆದಾವು. ಅವೆಲ್ಲ ಹೇಳ್ಕೊತ ಕುಂತಾರೆ ಭಾಳ ಅದಾವು. ಆದ್ರೆ ಅಜ್ಜಾರಿಂದ ಮಾತ್ರ ನಮಗೆ ಸುಖ ಆಗೈತಿ. 35 ವರ್ಷದಿಂದ ನನಗೆ ಯಾವುದೂ ತೊಂದರೆ ಆಗಿಲ್ಲ. ಇಲ್ಲಿವರೆಗೆ ನಮ್ಮ ಮಕ್ಕಳು ನಿಮ್ಗೆ ಯಾವ ರೀತಿ ಕಷ್ಟಗಳಿದ್ವು ಸರ್? ಕಷ್ಟಗಳು ಮತ್ತೊಂದು ಏನೇನೋ ಒಂದು ಸಿಕ್ಕಾಪಟ್ಟೆ ತೊಂದರೆಗಳು ಬರ್ತಿದ್ವು. ವ್ಯವಹಾರಿಕವಾಗಿ ಇದನ್ನು ಎಲ್ಲ ಬರ್ತಿದ್ವಿ. ಆದರೆ ಏನೋ ಒಂದು ಅಜ್ಜನ ನೆನೆಸಿ ಮಾಡಿದಾಗ ಎಲ್ಲನೂ ಒಂದು ಪ್ರಯತ್ನಗಳೆಲ್ಲ ಎಲ್ಲ ಚಲೋ ಆಗ್ಯಾವ ನಮ್ಗೆ. ಹೆಬ್ಬಳ್ಳಿ ಅಜ್ಜಾರ್ ಹಾಂ, ನಂಬಿ ಅದರ ಭಕ್ತಿಲೇ ಬೂದಿ ಮೇಲೆ ನಂಬಿ ಇಡಬೇಕು. ಇಲ್ಲೇನು ಗದ್ದಿಗೆ ಆಗ್ಬೇಕಂತ ಏನಿಲ್ಲ. ಅವ್ರು ನಮಸ್ಕಾರ ಮಾಡಿ ಅವ್ರು ನಾವು ಭಕ್ತಿಲೇ ಪೂರ್ಣ ಭಕ್ತಿಯಿಂದ ನಾವು ಇದನ್ನು ಮಾಡಿದರೆ ಅಜ್ಜ ನಮ್ಮ ಜೊತೆ ಅದಾನು. ಯಾವುದೇ ಕೆಲಸ ಇರಲಿ ಇದೇ ಅನ್ನಂಗಿಲ್ಲ. ಯಾವುದೇ ಕೆಲಸ ಇರಲಿ ಅದು ನಾವು ಭಕ್ತಿಯಿಂದ ನಾವು ಭಕ್ತಿಯಿಂದ ಬೇಡಿಕೊಂಡು ನಾವು ಮಾಡಿದ್ರೆ ಆ ಕೆಲಸ ಆಗೈತಿ. ಅದಕ್ಕೆ ಉದಾಹರಣೆ ನಾನು 35 ವರ್ಷದಿಂದ ಆದ ನನ್ನ ಅನುಭವ ಐತಿ. ಪ್ರತಿಯೊಂದನು 2 ಗಂಡು ಮಕ್ಕಳು ಇದ್ರಕಲ್ಲ, ಗಂಡು ಮಕ್ಕಳು ಅದು 2 ಗಂಡು ಹುಡುಗರು ಆಶೀರ್ವಾದದಿಂದ ಇಬ್ಬರು ಅವರು ಕಲಿತ್ರು, ಈಗ ನೌಕರಿ ಮಾಡಕತ್ತಾರು. ಮತ್ತು 4 ಹುಡುಗರು ನಮಗೆ ಅಗದಿ ಎಲ್ಲ ಚಲೋ ಆಗಿತ್ತು. ಆಗಿಂದಲೂ ಚಲೋ ಆಗಿತ್ತು ಪ್ರತಿಯೊಂದು. ಸರ್ ನಿಮ್ಗೆ ಇಲ್ಲಿ ಬರಕ್ಕೆ ಪ್ರೇರಣೆ ಯಾರು ಸರ್? ಇಲ್ಲಿ ಬರೋಕೆ ನಮ್ಮದು ಏನಾಯ್ತು, ನಮಗೆ ಇಲ್ಲಿ ಕನ್ಯಾ ನೋಡಕ್ಕಂತ ಇಲ್ಲಿ ಕೊಣ್ಣೂರು ಅಂತೇಳಿ ಕೊಣ್ಣೂರಿಗೆ ರಾಮದುರ್ಗಕ್ಕೆ ಬಂದಿದ್ವಿ. ಕೊಣ್ಣೂರಾಗ ಅದಾವ ಬರ್ರಿ ಅಂತ ಕರ್ಕೊಂಬಂದಾರೆ. ಮೊದಲ ನಮ್ಮ ಹೆಣ್ಮಕ್ಳಿಗೆ ಕಾಲು ನೋವು ಇದ್ದು ಅವ್ರಿಗೆ ಚಲೋ ಮದುವೆ ಆಕತಿ, ಚಲೋ ನಿಮ್ಗೆ ಇದೆಲ್ಲ ನಿಮ್ಗೆ ವರ ಬರ್ತೈತಿ ಹಿಂಗೆ ಅಂತ ಹೇಳಿದ್ರತ್ತ ಅಜ್ಜಾರ. ಅಲ್ಲಿ ಬಂದ ಒಂದು ಇದರೊಳಗೆ ಅಂದ್ರೆ ಮಸೀದಿ ಒಳಗೆ ಕುಂಡಿಸಿ ಹೋಗ್ಬಿಟ್ಟು ಒಬ್ಬ ಅಜ್ಜನ ಪವಾಡ. ಇಲ್ಲಿ ಬಾಗೇವಾಡಿ ಮಣಿತನಕ್ಕೆ ಹಿಂಗೆ ಅದಾವು ಕನ್ಯಾ ಬರ್ರಿ ಅಂತ ನೋಡಿದಾಗ ಅದೇ ಫಸ್ಟ್ ನೋಡಿದ್ದು, ಅದೇ ನಾವು ಅದನ್ನು ಫಿಕ್ಸ್ ಮಾಡಿದ್ದು. ಏನು ವರದಕ್ಷಿಣೆ ಮಾಡಿ ಏನು ಮಾಡಿದ್ದು ಚಲೋ ಐತೆ ಅಗದಿ ಅಂತ ಹೇಳಿ ಮಾಡಿದ್ದ. ಅಲ್ಲಿಂದ ಆಗಿಲಿಂದ 1992ರಾಗೆ ಅದು ಆಗಿಂದ ನಾವು ಇಲ್ಲಿ ಬರಾಕತ್ತೀವಿ. ಇಲ್ಲಿ ಅವ್ರು ನಮ್ಮ ಬೀಗರು ಬರ್ತಿದ್ರು ಅಜ್ಜಾರತ್ತೆ. ಆಮೇಲೆ ನಾವು ಅಜ್ಜಾರ ಭಕ್ತರ ಆದ್ವಿ. ಅಲ್ಲಿಂದ ಎಲ್ಲ ಒಂದು ಚಲೋ ಆಗಿ ಒಂದು ಅಂದ್ರೆ ಈಗ ಸಾಕಷ್ಟು ಕಡೆ ದುಡ್ಡು ತಗೊಂಡ್ ದೇವ್ರ ಹೇಳೋರು ಇದ್ದಾರೆ. ಇಲ್ರಿ, ಇಲ್ಲಿ ಶೇಖರಿ ದುಡ್ಡು ನಾವಾಗಿನ ಭಕ್ತಿಯಿಂದ ಏನು ಇದೈತಿ ಎಂದೂ ಯಾವ ರೊಕ್ಕಕ್ಕೂ ಇದು ಮಾಡಿಲ್ಲ. ಏನು ಸಕ್ರೆ ಅದು ಹೊಳ್ಳಿ ನಾವು ಸಕ್ರೆ ಒಯ್ಯೋದೈತಿ. ಆದ್ರೆ ಏನು ಅದರದ್ದು ಯಾವುದೋ ಒಂದು ಇದು ಇಲ್ಲ. ಇಲ್ಲಿ ರೊಕ್ಕ ಕೊಟ್ಟು ಹಿಂಗೆ ಏನಿಲ್ಲ. ತಮ್ಮ ಭಕ್ತಿ ಕಾಣಿಕೆ ಏನೈತಿ ತಾವಾಗೆ ಏನು ಬೇಕಾದಷ್ಟು 50 ಇರ್ಬೋದು, ಏನೋ ತಮಗೆ ವಿಚಾರದಷ್ಟು ಹಾಕೋದು ಅಂದ್ರೆ ಇದತ್ತು ಏನಿಲ್ಲ. ಹಾಂ, ಅದೇನು ಹಾಕೋದಷ್ಟೆ. ಎಲ್ಲೂ ರೊಕ್ಕ ತೊಗೊಳ್ಳೋದು ಏನೂ ಇಲ್ಲಿ ಏನು ನಾವು 35 ವರ್ಷದಿಂದ ನೋಡ್ತೀವಿ. ಯಾರೂ ₹1 ರೊಕ್ಕ ತೊಗೊಳ್ಳೋದು ಏನೂ ಸಮಸ್ಯೆಗಳಿಲ್ಲ. ಈಗ ಅಜ್ಜಾರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಭಕ್ತರಿಗೆ ಏನು ಹೇಳ್ತಾರೆ ಸರ್? ಅಜ್ಜಾರ ಬಗ್ಗೆ ನೆನೆಸಿದವರು ಈ ಬೂದಿನ ನಂಬಿಕೊಂಡು ಹೋದವ್ರಿಗೆ ಮಾತ್ರ ಅಜ್ಜಾರ್ ಅದಾರ ಅಂತ ನನಗೆ ಮನವರಿಕೆ ಆಗೈತಿ. ಯಾಕಂದ್ರೆ ನಾ 35 ವರ್ಷದಿಂದ ಅಜ್ಜಾರ ನೆನೆಸ್ಕೊಂಡು ಬೇಕಾದ ಕಷ್ಟ ಬರಲಿ ಅಜ್ಜ ಹೆಂಗೆ ಪಯಣ ಮುಂದತ್ತ ಅಂದ ನಾವು ಭಕ್ತಿಲೇ ಇದನ್ನು ಮಾಡಿದ್ದಕ್ಕೆ ಕನಿಷ್ನೊಳಗೂ ಬಂದಾರು, ಆಶೀರ್ವಾದ ಮಾಡ್ಯಾರ. ಸರ್ ಅಜ್ಜಾರ ದೊಡ್ಡ ಪವಾಡ ಅಂತ ಯಾವುದಾದ್ರೂ ಇದ್ದಿರ್ಬೋದು ಸರ್? ಅಜ್ಜಾರ ದೊಡ್ಡ ಪವಾಡ ಅಂದರೆ ನಾವು ನಮ್ಮೂರು ಇಲ್ಲಿಂದ 110 ಕಿಲೋಮೀಟರ್. ಇವ್ರಿಗೆ ಹೇಳಿದ್ದು ಚಲೋ ಮಣಿತಾನ ಬರ್ತೈತಿ, ಮದುವೆ ಆಕತಿ, ಏನು ₹1 ಇಲ್ದನು ನೀ ಅಗದಿ ದೊಡ್ಡ ಮಣಿತಾನಕ್ಕೆ ಹೊಕ್ಕೇಂದಿದ್ರು. ಯಾರೋ ನಮ್ಮನ್ನು ಕರ್ಕೊಂಬಂದು ಎಲ್ಲೋ ತಂದು ಬಿಟ್ರು, ರಾಮದುರ್ಗಕ್ಕೆ ಬಿಟ್ರು. ಆದ್ರೆ ರಾಮದುರ್ಗದೊಳಗೆ ಕನ್ಯಾ ಇಲ್ರಿ, ಇಲ್ಲಿ ಒಬ್ರು ಕೊಣ್ಣೂರಿಗೆ ಬರ್ರಿ ಅಂತ ಕೊಣ್ಣೂರಿಗೆ ತಂದುಬಿಟ್ರು. ಮಸೀದಿ ಒಳಗೆ ಕುಂಡಿಸಿ ಹೋಗಿದ್ರು. ಆ ನಂತರ ಒಬ್ರು ಬಂದು ಇಲ್ಲಿ ಕನ್ಯಾ ಅದಾವ ಬರ್ರಿ ಅಂತ ಹೇಳಿ ಅದು ಹೇಳಿದ ನಂತರ ನಾವು ಅಲ್ಲಿ ಕರ್ಕೊಂಡು ಹೋದ್ರೆ ಹಿಂಗೆ ಅಜ್ಜಂದೊಂದು ಕುಡಿಸೋದೊಂದು ಪವಾಡ ಇಲ್ಲೇ ಹಿಂಗೆ ಅಂತೇಳಿ ಆಗ್ಲಿಂದ ನಾವು ಇಲ್ಲಿ ಏನು ಅವರು ನಮ್ಮ ಹೆಣ್ಮಕ್ಳು ಬರ್ತಿದ್ರು, ನಮ್ಮ ಬೀಗರು ಬರ್ತಿದ್ರು. ಆಗ್ಲಿಂದ ನಾವು ಬರ್ಕೋತಿದ್ವಿ. ಒಂದೊಂದು ಏನಿದ್ದು 2 ಹೆಣ್ಣಾಗಿದ್ದು. ನಾನು ಹೆಂಗೆ ಅಜ್ಜ ಅಂದ್ಕೊಳ್ಳೇನ ಇಲ್ಲ 2 ಅವಳಿ ಜವಳಿ ಗಂಡು ಬೇಕಂತೇಳಿ ನಾವು ಹೆಣ್ಮಕ್ಳನ್ನ ಬೇಡ್ಕೊಂಡ್ರಿ. ಈಗ ಅವರು ಹೇಳಿದ ಪ್ರಕಾರ 2 ಗಂಡು ಹುಡುಗರು ಅದು ಇವತ್ತಿಗೆ ಯಾವ್ದು ಇಂಜಿನಿಯರಿಂಗ್ ಮುಗೀತು ಅವ್ರದ್ದು. ಈಗಿನ ನೌಕರಿ ಮಾಡಕ್ಕೆ ಚಾಲು. ಈಗಿನ ಕಾಲದಲ್ಲಿ ದೇವ್ರನ್ನ ಅಷ್ಟು ನಂಬಲ್ಲ ಸರ್. ಇಲ್ಲಿ ಯಾವ ರೀತಿ ಇಲ್ಲಿ ಬಂದರೆ ನಂಬೋದಾ? ಹಾಂ, ಇಲ್ಲಿ ಬಂದ್ರೆ ನಂಬೋದು. ಯಾಕಂದ್ರೆ ಬೇಕಾದಲ್ಲಿ ನಾವು ದೇವರ ರಗಡ ಅಡ್ಡಾಡಿದ್ವಿ. ಈ ಮೊದಲು ಮ್ಯಾರೇಜ್ ಆಗೋಕ್ಕಿಂತ ಮೊದಲು ನಾವು ಅಡ್ಡಾಡಿದ್ವಿ.
ಖರೆ ಇಲ್ಲಿದಕ್ಕೆ ಮತ್ತು ಇನ್ನುಳಿದಕ್ಕೆ ವ್ಯತ್ಯಾಸ ಭಾಳ. ಅಂದ್ರೆ ಪಾಪ ತಿಳಿಯದೆ ಈಗ ಕಮೆಂಟ್ಸ್ ಹಾಕ್ತಿರ್ತಾರೆ ಆ ರೀತಿ ಈ ರೀತಿ ಅಂತ, ಅವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ಇಲ್ಲಿ ನನಗೆ 35 ವರ್ಷದಿಂದ ಅನುಭವ ಅಂದ್ರೆ ಹೆಂಗೆ ಅಜ್ಜನ ಬೂದಿ ಮೇಲೆ ನಂಬಿಕೆ ಇಟ್ಕೊಂಡು ಹೋದದಕ್ಕೆ ಇಂಥದ್ದೊಂದು ಆಗೈತೆ ಅಜ್ಜ, ಹೆಂಗೆ ಮಾಡೋದು ಅಜ್ಜ, ನೀನ ದಾರಿ ತೋರ ಅಂದಾಗ ಎಲ್ಲ ದಾರಿಗಳು ಸರಳ ಆಗ್ಯಾವ. ಅದಕ್ಕೆ ನಾವು ಇಲ್ಲಿ ಬಂದು ಬೂದಿ ಮೇಲೆ ನಂಬಿಕೆ ಇಟ್ಕೊಂಡು ಗದ್ದಿಗೆ ಆಗ್ಬೇಕಂತ ಏನಿಲ್ಲ, ಅಜ್ಜನ ತಕ್ಕ ಬೇಡ್ಕೊಂಡು ಇಲ್ಲಿ ಜಾಗಕ್ಕೆ ಬಂದು ಹೋದದ್ದಾದ್ರೆ ಎಲ್ಲ ಕೆಲಸಗಳು ಸರಳ ಆಗ್ಯಾವ. ಏನು ತೊಂದರೆ ಅನ್ನೋದು ಏನು ಇರಂಗಿಲ್ಲ. 35 ವರ್ಷದಿಂದ ನಾ ಹೇಳ್ಕೊತ ಹೋದ್ರೆ ಇನ್ನೂ ಒಂದು ದಿವಸ ಆದರೂ ಆಗಂಗಿಲ್ಲ. ಅಷ್ಟು ಪವಾಡಗಳು 35 ವರ್ಷದಾಗ. ನೀವು ಸಾಕಷ್ಟು ಜನ ಕರ್ಕೊಂಬಂದಿದ್ರ ಸರ್? ಬಂದಿವ್ರಿ ನಾವು ಮೂಡಲ್ಗಿಂದ ಬೈರನಟ್ಟಿ ಅಲ್ಲಿಂದ ಪವಾಡಗಳು. ಮೂಡಲ್ಗಿನೂ ರಗಡ ಕೆಲವೊಂದಿಷ್ಟು ಮಂದಿ ಬಂದಾರ, ನಮ್ಮ ಊರಿಂದನೂ ಬಂದಾರ. ಫ್ರೆಂಡ್ಸ್ ಒಳಗೆ ಹೇಳಿವಿ, ಅವರೂ ಕೆಲಸ ಆಗ್ಯಾವ. ಅವರು ಏನೋ ಒಂದು ಮಾನಸಿಕ ಇವನ್ನು ಇಂಥವು ನಮ್ಮ ಫ್ರೆಂಡ್ಸ್ ಒಳಗೂ ಇದ್ದು ಅವು ಸರಿಯಾಗ್ಯಾವ, ಎಲ್ಲ ಕರೆಕ್ಟ್ ಆಗ್ಯಾವೆಲ್ಲ. ಪ್ರತಿಯೊಂದೂ ನಾವು ಈಗ ಏನೈತಿ, ನಾವು ನಂಬಿಕೊಂಡು ಹೋಗೋದು ಒಂದು ಮುಖ್ಯ. ನಂಬಿಕೊಂಡು ಹೋದದ್ದಾದ್ರೆ ಅಜ್ಜನ ಅಷ್ಟು ನಂಬ್ಕೊಂಡು ಹೋದ್ರೆ ದುಡ್ಡಿಂದ ಅನ್ನೋದು ಏನೂ ಇಲ್ಲ ಇಲ್ಲಿ. ನುಸ್ತಾ ನಂಬ್ಕೊಂಡು ಹೋದ್ರೆ ಕೆಲಸ ಮಾತ್ರ ಅದು ಮಾತ್ರ ಗ್ಯಾರಂಟಿ. ನನ್ನ ರಗಡ್ ಕೆಲಸಗಳಾಗ್ಯಾವ. ಅವ್ನು ಹೇಳ್ಕೊತ ಕುಂತ್ರ ಮಾತಿನ ದೂರ ಐತಿ. ಈಗ ದುಡ್ಡಿಗಾಗಿ ದೇವರ ಹೇಳೋರು ನೋಡಿದ್ರೆ ಅವ್ರಿಗೆ ಏನು? ಅವು ದುಡ್ಡಿಗಾಗಿ ದೇವರ ಹೇಳೋದು ಅವ್ರ ಶೈಲಿನ ಬೇರೆ ಮತ್ತು ಅವ್ರು ಹೇಳೋನಕ್ಕೂ ಬೇರೆ. ದುಡ್ಡು ಗಳಿಸಕ್ಕಂತ ಕುಂತಿರ್ತಾರೆ. ಇಲ್ಲೇ ಯಾವುದೇ ಥರದ ದುಡ್ಡು ತೊಗೊಂಡು ಅವ್ರನ್ನಷ್ಟ ಬಿಟ್ಟು ದೊಡ್ಡ ಮಂದಿ ದೊಡ್ಡ ಇದಕ್ಕೆ ಅವ್ರನ್ನಷ್ಟ ನಂಬರ್ ಹಿಂಗಿಲ್ಲ. ಅದು ಯಾರ್ದವ್ರು ಚಲೋ ಆಗೋ ಟೈಮ್ ಇದು ಬರ್ತೈತ್ಲ ಅವ್ರಿಗೆ ಕರೀತಾರೆ. ಅವ್ರು ಕರೆದು ಅಜ್ಜಾರು ಇದನ್ನ ಮಾಡ್ತಾರೆ. ಸರ್ ಇಲ್ಲಿ ಕರ್ನಾಟಕದವ್ರು ಅಷ್ಟೇ ಬರ್ತಾರೆ ಏನು ಬೇರೆ ರಾಜ್ಯದವರು? ಇಲ್ಲಿ ಜಾಗ ನೋಡ್ರಿ, ಬಾಂಬೆದವ್ರ ಮುಂದೆ ಈ ಸದ್ದ ನಮ್ಮ ಹಳೆ ಈಗ ಅಮೇರಿಕಾಕದಾನ, ಅವ್ರೊಂದು ಬೇಡ್ಕೊಂಡಿದ್ರು ನಮ್ಮ ಚಲೋ ನೌಕರಿ ಇದಾಗಲಿ ಹಿಂಗಾಗ್ಲಿ ಅಜ್ಜಾರ ತಗ ಬೇಡ್ಕೊಂಡ್ರು. ಅಮೇರಿಕಾದಾಗ ಅಜ್ಜಾರ ಫೋಟೋ ಇವತ್ತಿಗೂ ಪೂಜೆ ಆಕೈತಿ. ಮತ್ತು ನಮ್ಮ ಮಗಳದ್ದು ಇವತ್ತು ನಾವು ಬಂದಿದ್ದನ ಹರಕಿ ನಾವು ಇದನ್ನ ಮಾಡಕ್ಕೆ ಬಂದಿದ್ವಿ, ಬೇಡ್ಕೊಂಡಿದ್ವಿ ಅಜ್ಜಾರಿಗೆ. ಅಜ್ಜಾರ ನಮ್ಮ ಮಗಳದ್ದು ಅಮೇರಿಕಾಕ ಇದು ಏನೈತಿ ಮಾತ್ರ ಸೆಲೆಕ್ಷನ್ ಆಗಬೇಕು, ಇಂಟರ್ವ್ಯೂ ಇತ್ತು. ಎಲ್ಲಿ ಅಮೇರಿಕಾ ಎಲ್ಲಿ ನಮ್ಮ ಕರ್ನಾಟಕ, ಆದ್ರೆ ಅಜ್ಜನ ಹತ್ತಕ್ಕೆ ಪೂರ್ಣವಾಗಿ ಬೇಡ್ಕೊಂಡದಕ್ಕೆ ಇವತ್ತಿಗೆ ನಮ್ಮ ಮಗಳದ್ದು ಅಲ್ಲಿ ಸೆಲೆಕ್ಷನ್ ಆಗೈತಿ. ಅವ್ರದ್ದು ಗುರುವಾರ ಬಂದೈತಿ. ಒಂದು ವರ್ಷಕ್ಕೆ ಪ್ಯಾಕೇಜ್ 1,25 ಲಕ್ಷ ರೂಪಾಯಿ ಪ್ಯಾಕೇಜ್ ಆಗಿ. ಇವತ್ತು ಇಲ್ಲೇ ಮಗಳು ಬಂದಾಳೆ, ಹರಕೆ ತೀರ್ಸೋ ಸಲುವಾಗಿ ಬಂದಿದ್ದೆ. ಒಳ್ಳೆಯದಾಗಿದೆ. ಬನ್ನಿ ಪ್ರಿಯ ವೀಕ್ಷಕರೇ, ಇಲ್ಲಿ ರಾಯಚೂರು ಡಿಸ್ಟಿಕ್ ಲಿಂಗಸೂರಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ಕೇಳೋಣ ಹೆಬ್ಬಳ್ಳಿ ಅಜ್ಜನವರಿಂದ ಇವ್ರಿಗೆ ಏನು ಲಾಭ ಆಗಿದೆ ಅಂತ, ಮತ್ತು ಇವರಿಗೆ ಹಾಸ್ಪಿಟಲಲ್ಲಿ ಕ್ಯಾನ್ಸರ್ ಇದೆ ಅಂತಂದಿದ್ರಂತೆ. ಇಲ್ಲಿ ಅಜ್ಜರಿಂದ ಬರೋಣ, ಏನು ಪರಿಹಾರ ಆಯ್ತು ಅಂತ ಕೇಳೋಣ. ಬನ್ನಿ ಸರ್, ನಮಸ್ಕಾರ. ನಮಸ್ಕಾರ ಸರ್, ನನ್ನ ಹೆಸರು ಶೇಖ್ ಮೆಹಬೂಬ್ ಅಂತ. ನಾನು ಇಲ್ಲೇ ಕಸ್ಬಾ ನಿಂಗ್ಸೂರವ್ರು ನನಗೆ ಕರ್ಕೊಂಬಂದಿದ್ರಿ ಇಲ್ಲಿ ರಾಮಣ್ಣ ಅಂತಂತ. ನನಗಿಲ್ಲಿ ಹೊಸಪೇಟ್ನಲ್ಲಿ ತೋರಿಸಿದ್ರು, ಹುಬ್ಬಳ್ಳಿಯಲ್ಲಿ ತೋರಿಸಿದ್ರು, ಕೊಪ್ಪಳದಲ್ಲೂ ತೋರಿಸಿದ್ರು. ನನಗೆ ಕ್ಯಾನ್ಸರ್ ಐತೆ ಅಂತ ಹೇಳಿದರು. ಅಜ್ಜನ ಹತ್ರ ಬಂದ ಮೇಲೆ ಅವ್ರು ಏನು ಥರ ಹೇಳಿದ್ರು ಆ ಥರ ನಡ್ಕೊಂಡೀನಿ. ನನಗೆ ಇವಾಗಲಿಂತ ಏನಿಲ್ಲ. ನನಗೆ ಅವಾಗವಾಗ ಬ್ಲಡ್ ಕೂಡ ಬರ್ತಾಯಿತ್ತು ಬಾಯಿಲಿಂದ. ಕೆಮ್ಮಿದ್ರೆ ಜಾಸ್ತಿ ಆಯಾಸ ಆದರೆ ಬ್ಲಡ್ ಕೂಡ ಬರ್ತಿತ್ತು. ಇವ್ರು ಇಲ್ಲಿ ಬಂದಾಗಲಿಂದ ಮಾತ್ರ ನನಗೇನು ಕ್ಯಾನ್ಸರ್ ಎಲ್ಲ ಕಡೆ ಚೆಕ್ ಮಾಡೀನಿ, ಎಲ್ಲ ನಾರ್ಮಲ್ ಅಂತ ಎಲ್ಲ ಬಂದೈತೆ. ಎಲ್ಲ ರಿಪೋರ್ಟಲ್ಲಿ ನಾರ್ಮಲ್ ಅಂತ ಬಂದಿದೆ. ಯಾವ ಹಾಸ್ಪಿಟಲ್ ತೋರಿಸಿದ್ರು ಸರ್? ನಿಮ್ಗೆ ಕ್ಯಾನ್ಸರ್ ಇದೆ ಅಂತ ಅಂದಿದ್ದು ಯಾವ ಹಾಸ್ಪಿಟಲ್? ನಮ್ಗೆ ಅಷ್ಟು ಇದಿಲ್ಲ ರೀ, ನಾನು ಅವಾಗ ಇಷ್ಟಿದ್ದೆ ರೀ. ನಾನು ಅವಾಗ ಭಾಳ. ಯಾವ ಊರಾದರೂ ಗೊತ್ತಾ? ಹೊಸಪೇಟ್ನಲ್ಲಿ, ಹುಬ್ಬಳ್ಳಿಯಾಗ, ಕೊಪ್ಪಳ KG ಕುಲಕರ್ಣಿ ಹತ್ರ ತೋರಿಸಿದ್ದೆ. ನೀವು ಚಿಕ್ಕವರಿದ್ದಾಗಿಂದನೂ? ನನಗೆ 10 ವರ್ಷ ಇದ್ದಾಗೆ ಇದು ಇತ್ತು. ನನಗೆ 10 ವರ್ಷ ಇದ್ದಾಗಲಿಂದಾನೆ. ಆಮೇಲೆ ಹಂಗೆ ಮತ್ತೆ ಒಬ್ಬರು ಹೇಳಿದ್ರು, ಈ ಥರ ಇಲ್ಲಿ ಅಜ್ಜಾರು ಇದ್ದಾರೆ ಬರ್ರಿ ಹೋಗಮ್ಮ ಅಂತಂದು ಕರ್ಕೊಂಬಂದರು. ಬಂದು ಅವರೆಲ್ಲ ಇದು ಮಾಡಿದರು. ಆವಾಗಲಿಂದ ನನಗೆಲ್ಲ ಈಗ ನಾನು ಕೂಡ ಲಗ್ನನಾಗಿದೆ, 3 ಮಕ್ಕಳು ಕೂಡ ಇದ್ದಾವೆ. ನಮ್ಮ ಮನೇಲಿ ಎಲ್ಲರೂ ಹುಡುಗ ಕೈ ಬಿಡ್ತಾನಪ್ಪ ಅಂತ ಹಂಗೆ ತಿಳ್ಕೊಂಬಿಟ್ಟಿದ್ರು. ಯಾಕಂದರೆ ಕ್ಯಾನ್ಸರ್ ಅಂದರೆ ಅದು ಅಂಟು ರೋಗ ಇದ್ದಂಗೆ, ಅದ್ರ ಜೊತೆಗೆ ಕರ್ಕೊಂಡು ಹೋಗ್ಬಿಡ್ತೈತಿ. ನಿಮಗೆ ಇಲ್ಲಿ ಬರೋಕ್ಕೆ ಪ್ರೇರಣೆ ಯಾರು ಸರ್? ನಮ್ಮ ಕಾಕಾರು ಕಸ್ಬಾ ನಿಂಗ್ಸೂರು ರಾಮಣ್ಣ. ಅವರು ಬಂದು ಇಲ್ಲಿ ಭಾಳ ಸಲ ಬಂದು ಹೋಗಿದ್ದಾರೆ. ಅಂದರೆ ನಮ್ಮ ಕಾಕಾರು ಬಂದಿದ್ದಿಲ್ರಿ, ರಾಮಣ್ಣ ಅಂತ ಒಬ್ಬರು ಇದ್ದರು. ಅವ್ರ ಹತ್ರ ಅವ್ರಿಗೆ ನಮ್ಮ ಕಾಕ ಅವರು ಫ್ರೆಂಡ್ ಇದ್ದಾರೆ. ಅವರು ಹಿಂಗೆ ಹೇಳಿದ್ರು, ಹಿಂಗಪ್ಪ ನಮ್ಮ ಅಣ್ಣನ ಮಗ ಹಿಂಗಾಗಿದೆ, ಭಾಳ ಇದು ಮಾಡ್ತಾಯಿದ್ದಾರೆ ಹಿಂಗೆ ಅಂತಂದಕ್ಕೆ ಬಂದು ಇಲ್ಲಿ ಅವ್ರು ಕರ್ಕೊಂಬಂದರು. ಅವ್ರು ಕರ್ಕೊಂಬಂದಾಗಲಿಂದ ನಮ್ಗೆ ಯಾವಾಗ ಟೈಮ್ ಸಿಗುತ್ತೆ ನಾವು ಅವಾಗ ಬಂದು ಹೋಗ್ತೀವಿ ಇಲ್ಲಿಗೆ. ಈಗ 18 ವರ್ಷ ಆಯ್ತು ನಾವು ಇಲ್ಲಿ ಬರೋಕ್ಕೆ. 18 ವರ್ಷ ಆಯಿತು.
ನೀವು ಬೇರೆದವ್ರು ಕರ್ಕೊಂಡ್ ಬಂದಿರ ಸರ್ ಯಾರು? ನಾವು ಮನೆಯವ್ರು ಅಷ್ಟೇ ಕರ್ಕೊಂಬಂದಿವ್ರಿ, ಬೇರೆಯವ್ರಿಗೆ ಯಾರಿಗಿನ್ನ ಕರ್ಕೊಂಡ್ ಫ್ರೆಂಡ್ಸ್ಗೂ ಹೇಳ್ಬೇಕಲ್ವಾ? ಅಲ್ಲ ಸರ್, ಈಗ ಅವ್ರು ವಿಶ್ವಾಸ ಮಾಡ್ಬೇಕ್ರಿ ನಾವು ಮಾಡಿದಂಗೆ. ಯಾಕಂದ್ರೆ ಮತ್ತೆ ನೀವು ಹೇಳೋ ರೀತಿ ಹೇಳ್ಬೇಕು. ಬರಾಬರಿ ಓಕೆ, ಅದಕ್ಕೆ ಇಲ್ಲ ಅಂತಿಲ್ಲ. ಈಗ ಅವರು ವಿಶ್ವಾಸ ಮಾಡ್ಬೇಕಲ್ರಿ, ಅವ್ರು ವಿಶ್ವಾಸ ಮಾಡಿದ್ರೆ ನಮ್ಮ ಕರ್ಕೊಂಬಂದಕ್ಕೂ ಇದಾತೈತ್ರಿ. ಇಲ್ಲಾಂದ್ರೆ ಅಜ್ಜವ್ರದ್ದು ಹೆಸರು ಕೆಡಿಸಿದ್ರೆ ಇದಾಗಂಗಿಲ್ಲ. ಈಗ ನಾವು ನಡ್ಕೊಂಡಂಗೆ ಅವ್ರು ನಡ್ಕೋಬೇಕ್ರಿ. ನಡ್ಕೊಂಡ್ರೆ ಪಡ್ಕೊಂತಾರೆ. ನಡ್ಕೊಂಡ್ರೆ ಪಡ್ಕೋತಾರೆ. ಮತ್ತೆ ಈಗ ಸುಮ್ಮನೆ ಅವರು ಈಗಿನ ಜನ್ರೇಷನ್ ಅಷ್ಟು ವಿಶ್ವಾಸ ಮಾಡಂಗಿಲ್ಲ. ಈಗ ನಮ್ಮ ಮನ್ಯಾಗ ಎಲ್ಲ ಕಡೆ ವಿಶ್ವಾಸ ಮಾಡ್ತಾರ್ರಿ. ಅವ್ರು ಇಲ್ಲಪ್ಪ ಹೋಗಿ ಬಾ ಅಂತ ಕಳಿಸಿದ್ರು, ಬಂದೀವಿ, ನಾವು ಇನ್ನೂ ಉಳ್ಕೊಂಡೀವಿ ರೀ. ಇಲ್ಲಾಂದ್ರೆ ಆಗಲೇ ನೀವು ಅವ್ರ ರೀತಿ ಇದು ಮಾಡಿದ್ರೆ ಮತ್ತೆ ಈಗ ನಮ್ಗೆ ಯಾರಿಗಾರ ಈಗ ನಮ್ಮ ಫ್ರೆಂಡ್ಸ್ ಹೇಳಿದ್ರೂ ಅವ್ರು ವಿಶ್ವಾಸ ಮಾಡ್ಬೇಕ್ರಿ. ಹೌದಪ್ಪ ಇವತ್ತ ಹಿಂಗ ಅಂತಂದು. ಈಗಿನ ಜನ್ರೇಷನಲ್ಲಿ ಏನು ಕಾಮಿಡಿ ಮಾಡಿಬಿಡ್ತಾರೆ. ದೇವ್ರ ಅಂದ್ರೆ ನಂಬಲ್ಲ, ನಂಬಂಗಲ್ಲ. ಅಂದ್ರೆ ಈಗ ಸಾಕಷ್ಟು ಕಡೆ ಎಲ್ಲ ದುಡ್ಡು ತಗೊಂಡ್ ದೇವ್ರ ಹೇಳಿದವ್ರು ನೋಡಿದ್ದೀರ? ಜಗ್ಗಿ ಅದಾರ ಸರ್. ನಾವು ಅಲ್ಲೇ ಆ ಥರ ಎಲ್ಲೇ ಹೋಗಂಗಿಲ್ಲ. ನಮ್ಗೆ ಇಲ್ಲಿ ಬಂದರೆ ಮನಸ್ಸಿಗೆ ಸಮಾಧಾನ. ಅಜ್ಜರಿಗೆ ನೋಡಿದರೆ ಸಾಕು ನಮ್ಗಷ್ಟೇ. ಇದಕ್ಕಿಂತ ಮುಂಚೆ ಹೋಗಿದ್ರ ಸರ್? ಎಲ್ಲೇ ಹೋಗಿಲ್ಲ ಸರ್, ಎಲ್ಲೇ ಹೋಗಿಲ್ಲ. ಇಲ್ಲೇ ಬಂದಿದ್ದು. ಇಲ್ಲೇ ಬಂದಾಗ್ಲಿಂದ ಕಾಮನ್ ಜ್ವರ ಅಷ್ಟೇ ಹಾಸ್ಪಿಟ್ಲಿಗೆ ಹೋಗೋದು. ಉಳಿದಿದ್ದು ಮಾತ್ರ ಏನಿಲ್ಲ. ಅದ್ರ ಕ್ಯಾನ್ಸರ್ ಬಗ್ಗೆ ಮಾತ್ರ ಏನಿಲ್ಲ. ಅಂದ್ರೆ ಇಲ್ಲಿ ದುಡ್ಡು ತಗೋತಾರ ಸರ್? ಎಷ್ಟು ತಗೋತಾರೆ? ಒಂದು ಪೈಸೆ ಕೂಡ ಇಲ್ಲ ಸರ್. ನಮ್ಮ ಸಕ್ಕರೆ ಕೂಡ ನಮ್ಗೆ ವಾಪಸ್ ಕೊಡ್ತಾರೆ. ಅಂದ್ರೆ ಈಗ ಅಜ್ಜಾರು ದುಡ್ಡು ತಗೊಳ್ದೆ ದೇವ್ರ ಹೆಂಗೆ ಹೇಳ್ತಾರೆ ಸರ್? ಅಂದ್ರೆ ಬೇರೆ ಕಡೆ ತಗೋತಾರಲ್ಲ, ಇವ್ರ ಬಗ್ಗೆ ಏನು ಹೇಳ್ತಾರೆ? ಇವ್ರ ಬಗ್ಗೆ ನಮ್ಗೆ ಹೇಳ್ತೀನಲ್ರಿ, ಇವ್ರು ಒಂದು ರೂಪಾಯಿ, ಒಂದು ಕಾಸು ಕೂಡ, ಒಂದು ಪೈಸೆ ಕೂಡ ತಗೊಳಂಗಿಲ್ರಿ. ಈಗ ಬೇರೆಯವ್ರ ಕಡೆ ನಾವು ನಮ್ಮ ಫ್ರೆಂಡು ಅವರು ಇವ್ರು ಯಾರು ಹೇಳ್ತಿರ್ತಾರೆ ಬಂದು ಕೇಸಿ, ಹಿಂಗಪ್ಪ ಹಿಂಗ ಅಂತಂದು ಹೇಳ್ತಿರ್ತಾರೆ. ಅಷ್ಟು ದುಡ್ಡು ಕೊಟ್ಟಿವಿ, ಇಷ್ಟು ದುಡ್ಡು ಕೊಟ್ಟಿವಿ ಅಂತಂದು. ಈಗ ನಾವು ಜಗ್ಗಿ ಮಂದಿಗೂ ಕೇಳಿವಿ. ಈಗ ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲಿ ತೋರಿಸ್ತಾರ ಹಿಂಗ ಅಂತಂದು. ಇವ್ರ ಬಗ್ಗೆನೂ ನ್ಯೂಸ್ ಚಾನಲ್ಗಳಲ್ಲೇ ನೋಡಿವಿ. ಆದರೆ ಇವ್ರದ್ದು ಕಟ್ಗೆ ಕೈ ಮುರಿದು ಕೈಗೆ ಕೊಟ್ಬಿಡ್ತಾರೆ ಅವ್ರು. ಏನು ಒಂದು ಪೈಸೆ ಕೂಡ ತಗೊಳಂಗಿಲ್ಲ. ನಮ್ದೊಂದು ಸಕ್ಕರೆ ಕಾಳು ಕೂಡ ತಗೊಳಂಗಿಲ್ಲ ಅವ್ರು. ನಮ್ಮ ಸಕ್ಕರೆ ಹೆಂಗೆ ಒಯ್ದಿರ್ತೀವಿ ಹಂಗೆ ಕೊಡ್ತಾರೆ ಅವ್ರು. ಓಕೆ ಸರ್, ಈಗ ಅಜ್ಜಾರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಭಕ್ತರಿಗೆ ಏನು ಹೇಳ್ತಾರೆ ಸರ್? ಏನು ಬರ್ಬೇಕು ಸರ್, ಬಂದು ವಿಶ್ವಾಸ ಮಾಡ್ಬೇಕು ಸರ್. ವಿಶ್ವಾಸ ಮಾಡಿದರೆ ಎಲ್ಲ ಇದಾಗ್ತೈತೆ ರೀ. ಈಗ ನಾವು ಸುಮ್ಮನೆ ಅವ್ರು ಹೇಳ್ತಾರೆ ಅಲ್ಲೇ, ಇವ್ರು ಹೇಳ್ತಾರೆ ಇಲ್ಲೇ. ಈಗಿನ ಜನ ಹಾಸ್ಪಿಟ್ಲ್ಗೆ ಓಡಾಡ್ತಾರೆ ರೀ. ಅಜ್ಜರ ತಲೆ ಬರೋಕೆ ಅವ್ರಿಗೆ ಟೈಮ್ ಇರಂಗಿಲ್ಲ ರೀ. ಅಂದ್ರೆ ನಿಮ್ಮ ದೃಷ್ಟಿಲಿ ಯಾವ ಥರ ಅಜ್ಜಾರು ಅಂದ್ರೆ ನಡೆದಾಡು ದೇವರು ಇದ್ದಂಗೆ ರೀ. ನಡೆದಾಡೋ ದೇವರು ಇದ್ದಂಗೆ ದೇವರೇ. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ಸ್. ಬನ್ನಿ ಪ್ರಿಯ ವೀಕ್ಷಕರೇ, ಇಲ್ಲಿ ಗದಗ ಜಿಲ್ಲಾದಿಂದ ಬಂದಿದ್ದಾರೆ. ಇವರು ಸುಮಾರು 20 ವರ್ಷ ಆಯ್ತಂತ ಇಲ್ಲಿ ಬರಕತ್ತೆ. ಈ 20 ವರ್ಷದಲ್ಲಿ ಅಜ್ಜಾರಿಂದ ಇವ್ರಿಗೆ ಏನು ಲಾಭ ಆಗಿದೆ ಅಂತ ಕೇಳೋಣ. ಅಮ್ಮ ನಮಸ್ತೆ. ನಮಸ್ಕಾರ ಅಮ್ಮ, ನೀವು ಇಲ್ಲಿ 20 ವರ್ಷ ಆಯ್ತದಲ್ಲ ಅಮ್ಮ ಬರಕತ್ತ, ಈ 20 ವರ್ಷದಲ್ಲಿ ನಿಮ್ಗೆ ಏನು ಲಾಭ ಆಗಿದೆ? ನಮಗೆಲ್ಲ ಒಳ್ಳೇದಾಗೈತೆ ರೀ. ಅಂದ್ರೆ ಯಾವ ರೀತಿ ಕಷ್ಟಗಳಿದ್ವು ಅಮ್ಮ ನಿಮಗೆ? ನಮಗೆ ಕಷ್ಟಗಳಂತ ಬಂದಾಗ ಅವ್ರಿಗೆ ನೆನೆಸ್ತೇವ್ರಿ. ನಾವು ನೆನೆಸಿ ಅವ್ರ ಅಂಗಾರ ಹಚ್ಕೊತೇವಲ್ರಿ. ಅದ್ರಲ್ಲಿಂತ್ರನ ನಮಗೆ ಎಲ್ಲ ಕೆಲಸಗಳಾಗ್ತಾವ್ರಿ. ನೀವು ಯಾವ ಥರ ಬೇಡ್ಕೊಂಡ್ರಿ ಅಜ್ಜಾರ ಹತ್ರ? ಅಜ್ಜಾರ ನಿಮ್ಗೆ ಯಾವ ಥರ ಆಶೀರ್ವಾದ ಮಾಡಿದ್ರು? ನಮಗೆ ಫಸ್ಟ್ ಮದುವೆ ಆದೊಳಗೆ ಮನೆ ಇದ್ದಿದ್ದಿಲ್ಲ ರೀ ನಮ್ಗೆ. ಆ ಅಜ್ಜಾರ್ದೊಂದು ಇದ್ರಲ್ಲಿಂತ್ರನ ನಮ್ಮ ಮದುವೆ ಆಗಿತ್ತು. ಆದಾಗ ನಮಗೆ ಮನೆ ಇಲ್ಲದ ಇದಕ್ಕೆ ಮದುವೆ ಆಗುವಂಗೆ ಇದು ಮಾಡಿದ್ದೀಪ ನೀನು, ನಮಗೆ ಮನೆ ಆಗಬೇಕು ಅಂತಂದು ಮನಸ್ಸಿನಾಗ ಅಂದ್ಕೊಂಡಿದ್ದೆ ನಾನು. ನಾವೆಲ್ಲ ಅರ್ಜಿ ಹಾಕಿದಾಗ ನಮ್ಮ ಜೊತೆ ಎಲ್ಲ ಅರ್ಜಿ ಹಾಕಿದವರು ಮನೆ ಬಂದಿದ್ದು, ನಮಗೆ ಮನೆ ಬಂದಿದ್ದಿಲ್ಲ. ಆವಾಗ ಕೆಟ್ಟ ಅನಿಸಿ ಒಂದು ದಿವಸ ಹತ್ಕೊಂತ ಮಲ್ಕೊಂಡಿದ್ದೆ ನಾನು. ನಮ್ಮ ಮನೆ ಓನರ್ ಸ್ವಲ್ಪ ಜಗಳ ಮಾಡಿ ದೇವ್ರ ಫೋಟೋ ಮುಟ್ಟು ಒಂದು ಇದಕ್ಕೂ ಹಾನಿ ಮಾಡಿಸ್ಕೊಂಡಿದ್ರು ಅವರು. ಏನೋ ಒಂದು ಜಗಳ ಬಂದು ಆವಾಗ ಸ್ವಲ್ಪ ಕೆಟ್ಟ ಅನಿಸಿ ಹತ್ಕೊಂತ ಮಲ್ಕೊಂಡಿದ್ದೆ. ಪೋಸ್ಟ್ ಮಾಡಿ ಎಲ್ಲರಿಗೂ ಸ್ಟೆಪ್ ಆ್ಯಂಡ್ ಸ್ಟೆಪ್ ಬಂದಿದ್ವು ಎಲ್ಲ ಕಾರ್ಡ್, ಮನೆವು ಕಾಗದ ಪತ್ರ. ನಮಗೆ ಬಂದಿದ್ದಿಲ್ಲ. ಆ ಥರ ಆದಾಗ ನಮಗೇನಾಯ್ತು, ಒಂದು ಲೆಟ್ರ್ನ್ಯಾಗ ಅಷ್ಟು ಬಂದವು ಅವು. ಬಂದವು. ಅವಾಗ ಮುಂದೆ ಒಂದು 6-7 ತಿಂಗಳದಾಗ ನಮಗೆ ಮನೆನೂ ಬಂತು. ಅಜ್ಜಾರ ಆಶೀರ್ವಾದದಿಂದ? ಅಜ್ಜಾರ ಆಶೀರ್ವಾದಲಿಂತ್ರನ ಬಂತು ಮನೆ. ಈಗ ನಮಗೆ ಮನೆ ಆಗೈತಿ. ಈಗ ಅದ ಮನಿನ ಹೊಳ್ಳಿ ಸ್ವಲ್ಪ ತ್ರಾಸು ಬಂದು ಮಾರಬೇಕು ಹಿಂಗೆ ಅಂತ ಅಂದ್ಕೊಂಡಿದ್ವಿ. ಹೊಳ್ಳಿ ನಾವೇನಿಲ್ಲ, ಈಗ 1 ವರ್ಷ 2 ತಿಂಗಳಾಗಿತ್ತು. ಈಗ ಬಂದಿದ್ದಿಲ್ಲ. ನಮ್ಮ ಕಷ್ಟ ಐತೆ ಅಂತಂದು ಬರೋಕ್ಕಾಗಿದ್ದಿಲ್ಲ ನಮ್ಗೆ. ಆದ್ರೂ ಅಜ್ಜಾರ ಕನಸ್ನ್ಯಾಗ ಬಂದು ನಮ್ಗೆ ಒಂದು ಒಳ್ಳೇದಾಗೋ ಥರ ಎಲ್ಲ ಹೇಳ್ಕೊತನ ಬಂದ್ರೆ ನಮ್ಗೆ ಈಗ ಮನೆನೂ ಆತು. ಅದಕ್ಕೆ ನಮಗೆ ಮನೆ ಆಗೈತಿ, ಒಳ್ಳೇದಾಗೈತಿ, ಅಜ್ಜನ ಒಂದು ಆಶೀರ್ವಾದಲಿಂತ್ರ ಅಂತಂದು ಸಕ್ರೆ ಉಪಾತ್ಯ ಮಾಡಿಸ್ಕೊಂಡು ಹೋಗ್ಬೇಕಂತ ಬಂದಿದ್ವಿ. ಅಮ್ಮ, ನಿಮಗೆ ಇಲ್ಲಿ ಬರೋಕ್ಕೆ ಪ್ರೇರಣೆ ಯಾರಮ್ಮ? ನಿಮಗೆ ಯಾರು ಹೇಳಿದ್ರು ಇಲ್ಲಿ? ನಮಗೆ ಯಾರೂ ಹೇಳಿಲ್ಲ ರೀ. ಒಬ್ಬರು ನಮ್ಮ ಚಿಗವರಿದ್ರು, ಅವ್ರು ಬಂದಿದ್ರು. ನಾ 7th ಇದ್ದೆ. ಅವ್ರು ಬರಾಕುಂತಿದ್ರು. ಬರೋ ಮುಂದೆ ನಾನು ಬರ್ತೇನೆ ಅಂತಂದು ಅವ್ರು ಬೆನ್ನು ಹತ್ತಿ ಬಂದೆ. ಅವರು ಬೇಡ ಬೇಡ ಅಂದ್ರೆ, ಆದರೂ ನಾ ಬಂದೆ. ಬಂದಾಗ ಅಜ್ಜಾರು ನಮ್ಮ ಚಿಗವರಿಗೆ ಕರೆದ್ರು.
ಕರೆದಾಗ ನಿನ್ನ ಜೊತೆ ಇನ್ನೊಬ್ಬರು ಬಂದಾರಮ್ಮ ಕರಿ ಅಂತಂದ್ರೆ ನಮ್ಮ ಅಕ್ಕನ ಮಗಳು ಬಂದಾಳ್ರಿ ಅಂತಂದು ಕರೆದ್ರೆ ನಾ 7th ಇದ್ದೆ. 7th ಇದ್ದಾಗ ನಿನ್ನ ಹೆಸರು ಏನಮ್ಮ ಅಂದ್ರೆ ನನ್ನ ಹೆಸರು ಜುಲೇಖಾ ರೀ ಅಂತಂದೆ. ನೀ ಈ ಸಲ ಎಷ್ಟನೆತ್ತ ಅಂದ್ರೆ 7th ರೀ ಅಂತಂದೆ. 7th ಈ ಸಲ ನಿಮ್ಮ ಎಕ್ಸಾಮ್ ಯಾವ ಅದಾವು ಅಂತಂದ್ರೆ ಪಬ್ಲಿಕ್ ಅದಾವ್ರಿ ಅಂತಂದ್ರೆ. ಪಬ್ಲಿಕ್ ಪರೀಕ್ಷೆದೊಳಗೆ ನಿಂದು ಸೀಟ್ ಕಿಟಕಿಗೆ ಬರುತ್ತೆ, ಅಲ್ಲಿ ಕಿಟಕಿಯಾಗ ಏನು ಬೀಳ್ತಾವೆ ಹೇಳು ಅಂತಂದ್ರೆ ಅದು ನಂಗೆ ಗೊತ್ತಾಗ್ಲಿಲ್ಲ ರೀ. ಆ ಟೈಮ್ದಾಗ ನಂಗೆ ಇದು ಕಾಪಿ ಗೀಪಿ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ. ಆ ವಯಸ್ಸಿಗೆ 13 ವಯಸ್ಸಿಗೆ ಗೊತ್ತಿದ್ದಿದ್ದಿಲ್ಲ. ಅವಾಗ ಹೇಳಿದ್ರು ಹಿಂಗೆ ಕಾಪಿ ಚೀಟಿ ಬೀಳ್ತೈತಿ, ತಗೋ ಓದು ಬರೀ ಪಾಸ್ ಆಗ್ತಿದ್ವಿ, ಅಜ್ಜನ ಹೆಸರು ತರ್ತಿದ್ವಿ ಅಂತಂದ್ರೆ ಆಯಿತು. ಸಂಡೇ ದಿವಸ ಅಜ್ಜಿಗೆ ಬಂದಿದ್ವಿ. ಸೋಮವಾರ ಇಲ್ಲ ಮಂಗಳವಾರ ಇಲ್ಲ. ಹೊಳ್ಳಿ ಬುಧವಾರ ದಿವಸ ನನಗೆ ನೋಡಾಕಂತಂದು ಗಂಡನ ಮನೆಯವ್ರು ಕರ್ಸಿದ್ರು ಹುಡುಗಿ ನೋಡಾಕಂತೇಳಿ. ನನಗೆ ಗೊತ್ತಾಯ್ದಿದ್ದಿಲ್ಲ. ಅವ್ರು ನೋಡಿದ್ರು ಗುರುವಾರ ದಿವಸ ನೋಡಿದ್ರು. ಹೊಳ್ಳಿ ಶುಕ್ರವಾರ ಶನಿವಾರ ಇಲ್ಲ, ಬರೋ ಸಂಡೇ ಅನ್ನೋತ್ಲೆ ನನ್ನ ಮದುವೆ ಆಯ್ತು. ಅವಾಗ ನನ್ನ ಅಷ್ಟಕ್ಕೆ ನಾನು ಅನ್ಕೊಂಡಿದ್ದೆ ಪರೀಕ್ಷೆ ಅಂದ್ರೆ ಇದು ಜೀವನ ಅನ್ನೋ ಒಂದು ಪರೀಕ್ಷೆ. ಅಜ್ಜಾರು ಇಲ್ಲೇ ಒಂದು ಏನು ಮಾತು ಹೇಳ್ತಾರಂದ್ರೆ ಅದು 100 ಮಂದಿಗೆ ಅನ್ವಯಿಸ್ತಿರ್ತೈತಿ. ಅದು ತಿಳ್ಕೊಬೇಕು, ತಿಳ್ಕೊಂಡವ್ರಿಗೆ ಅಷ್ಟು ಅರ್ಥ ಆಗ್ತೈತಿ. ಅದು ತಿಳ್ಕೊಲಾರ್ದವ್ರಿಗೆ ಅರ್ಥ ಆಗಂಗಿಲ್ಲ. ನಮಗೆ ಪಾಳೆ ಬಂದಿಲ್ಲ, ನಮಗೆ ಹೇಳಿಲ್ಲ ಅಂತ ಅನ್ಕೊಳೋರು ಏನದಾರ ನೋಡು, ಎಲ್ಲರಿಗೂ ತಿಳಿಸ್ಕೊಡೋದು ಏನಂದ್ರೆ ಇಲ್ಲಿ ಹೇಳ್ತಿರ್ತಾರೆ ಅಜ್ಜಾರು, ಆದ್ರೆ ಆ ಮಾತು ಒಂದು 100 ಜನಕ್ಕಾದ್ರೂ ಅನ್ವಯಿಸ್ತಿರ್ತೈತಿ. ಅದ್ರ ಮ್ಯಾಗ ನಾವು ತಿಳ್ಕೊಬೇಕು. ತಿಳ್ಕೊಂಡು ನಾವು ಅಜ್ಜನ ನಂಬ್ಕೊಂಡು ಹೋದ್ವಿ ಅಂದ್ರೆ ನಮಗೆಲ್ಲ ಒಳ್ಳೇದಾಗತ್ತನ್ನಕ್ಕೆ ಇದ ಸಾಕ್ಷಿ. ಅಂದರೆ ಈಗ ಸಾಕಷ್ಟು ಕಡೆ ಎಲ್ಲ ದುಡ್ಡು ತೊಗೊಂಡು ದೇವ್ರ ಹೇಳಿದ್ರೆ ನೋಡಿದ್ದೀರ, ನೀವು ಕೇಳಿರ್ತೀರ. ಹಾಂ, ಅಂದರೆ ಇಲ್ಲಿ ಯಾವ ಥರ ಅಮ್ಮ? ಇಲ್ಲೇ ನಿಸ್ವಾರ್ಥ ಮಾಡಕ್ಕೆ ಕುಂತಾರೆ. ನಾವು ಏನಾರ ಕೊಡ್ತೇವಿ ಮಾಡ್ತೇವಿ ಅಂದ್ರೆ ಆಸೆ ಪಟ್ಟಿಲ್ಲ. ನಾವು ಫಸ್ಟ್ ಬರೋ ಮುಂದೆ ಏನಾರ ನಾವು ರೊಕ್ಕ ಹಾಕಿದ್ರು ಸತ್ಯಕ ಏನಂತಿದ್ರು ಅವರು, ಇಲ್ಲಿ ಅದಕ್ಕೆ ನೀವು ರೊಕ್ಕ ಹಾಕಿದ್ರಿ, ನಿಮಗೆ ಏನು ಒಳ್ಳೇದಾಗೈತೆ ಅಂತ ರೊಕ್ಕ ಹಾಕಿದ್ರಿ. ನೀವು ಈ ದೇವ್ರ ಜೊತೆ ನೀವು ದುಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಪಡ್ಕೊಂತೀರಿ ನೀವು ಎಲ್ಲದು. ನೀವೇನೋ ದುಡ್ಕೊಲಾರ್ದನ ಹಂಗೆ ನಾ ರೊಕ್ಕ ಹಾಕಿದೆ ಅಜ್ಜ ನನಗೇನು ಒಳ್ಳೇದು ಮಾಡಲಿಲ್ಲ ಆ ಥರ ಎಲ್ಲ ಭಾವನೆ ಇಟ್ಕೋಬೇಡ್ರಿ. ನೀವು ದೇವ್ರ ಜೊತೆ ಹೆಂಗೆ ನಡ್ಕೊತೀರಿ, ದೇವ್ರು ನಿಮ್ಗೆ ಆ ಥರ ನಿಮಗೆ ಪ್ರತಿಫಲ ಕೊಡ್ತಾನೆ, ನಿಮ್ಗೆ ಒಳ್ಳೇದು ಮಾಡ್ತಾನೆ. ನೀವು ನಂಬ್ಕೊಂಡು ಹೋಗ್ರಿ ಅನ್ನೋದು ದೇವರು ಅದಾನ ಅನ್ನಕ್ಕೆ ಸಾಕ್ಷಿ ಇಲ್ಲೇ ಹೆಬ್ಬಳ್ಳಿ ಲಾಲ್ಶಾವಲ್ಲಿಯವರ ಒಂದು ಸಾಕ್ಷಿ. ಭೂಮಿ ಮ್ಯಾಗ ನಡೆದಾಡೋ ದೇವರು, ಮಾತಾಡೋ ದೇವರು ಅದಾರಂದ್ರೆ ಇಲ್ಲೇ ನಮಗೇನಾರ ಕಷ್ಟ ಬಂದ್ರೆ ನಾವು ಕಣ್ಣು ಮುಚ್ಕೊಂಡು ದೇವ್ರಿಗೆ ಬೇಡ್ಕೊತೀವಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಅದಕ್ಕೆ ಏನು ಮಾಡಬೇಕು ಅಂತಂದು ದೇವ್ರು ಬಂದು ನಮಗೆ ಹೇಳಂಗಿಲ್ಲ. ಇವ್ರು ಒಂದು ಜರಿಯಾದಾಗ ಅವ್ರು ಒಬ್ಬರು ಇದ್ರಾಗ ಹೇಳಿಸ್ತಾರಂತಾರಲ್ಲ, ಹಂಗೆ ಅಜ್ಜಾರ ರೂಪದಾಗ ಬಂದು ನಮ್ಗೆ ದಾರಿ ದೀಪ ಆಗ್ತಾರೆ. ಒಟ್ಟು ನಮ್ಗೆ ಜೀವನಕ್ಕೆ ಒಂದು ಒಳ್ಳೆ ದಾರಿ ತೋರಿಸ್ತಾರೆ. ಅವ್ರ ಮಾತ್ಲಿಂತ್ರ ಒಳ್ಳೇದಾಗ್ತೈತಿ ಅಂತ ನಾ ಹೇಳಕ್ಕೆ ಬಯಸ್ತೇನೆ. ಅಂದರೆ ಈಗ ವಿಡಿಯೋ ಹಾಕ್ತೀವಿ ನಾವು, ಅಪ್ಲೋಡ್ ಮಾಡಿದಾಗ ಒಬ್ಬೊಬ್ಬರು ಪಾಪ ತಿಳಿಯದೇನೆ ಅಜ್ಜ ಇದೇನು ನಂಬ್ತೀರಾ, ಏನು ಬಿಡ್ತೀರಾ ಅಂತ ಈ ರೀತಿ ಎಲ್ಲ ಹೇಳ್ತಾರೆ. ಅವ್ರು ಹೇಳ್ತೀರಾ ಮನೆ ಅಂದ್ರೆ ನಮ್ಮದವ್ರಿಗೆ ಅದಾನ ದೇವ್ರು, ಇಲ್ಲ ಅಂದವ್ರಿಗಿಲ್ಲ. ಈಗ ದೇವ್ರ ಅದಾನ ಅಂದಿದ್ದಕ್ಕೆ ನಾವು ಅದೇವಿ, ಹೌದಿಲ್ರಿ. ಭೂಮಿ ಮ್ಯಾಗ ಬೆಳಕು ಗಾಳಿ ನೀರು ಎಲ್ಲ ಇದು ಏನೈತಿ ದೇವ್ರದೊಂದು ಸೃಷ್ಟಿ. ನಮ್ಮ ಕೈಲಿ ಒಂದು ಕಡ್ಡಿ ಮಾಡೋಕ್ಕೂ ಆಗಂಗಿಲ್ಲ. ದೇವ್ರ ಅದಾನಂದ್ರೆ ದೇವ್ರ ಮಾಡ್ಯಾನ ಇದನ್ನೆಲ್ಲಾನು, ಹೌದಿಲ್ಲ. ಜಗತ್ತು ಮಾಡಿದ್ದ ದೇವ್ರು. ದೇವ್ರನ್ನ ಎಲ್ಲರೂ ನಾನಾ ರೀತಿಯೊಳಗೆ ಆರಾಧಿಸ್ತಾರೆ. ದೇವ್ರು ಇವತ್ತಿಗೂ ಯಾರಿಗೂ ಕಂಡಿಲ್ಲ, ಹೌದಿಲ್ರಿ. ಇವತ್ತು ಶಿವಾನೂ ಕಂಡಿಲ್ಲ, ಅಲ್ಲಾನೂ ಕಂಡಿಲ್ಲ, ಯಾರೂ ಕಂಡಿಲ್ಲ. ನಾವು ದೇವ್ರನ್ನ ಲಾಲ್ಶಾವಲಿ ರೂಪದಾಗ ಕಾಣ್ತೀವಿ, ಅವರು ಇನ್ನೊಂದು ಕಾಣ್ತಾರ. ಇಂಥ ಸಂತರಲ್ಲಿ ಕಾಣ್ತೀವಿ. ನಾವು ಇಂಥ ಶರಣರಲ್ಲಿ ಕಾಣತ್ತೀವಿ. ಬೇರೆದವ್ರು ನಾನಾ ಥರದಿಂದ ಕಾಣ್ತಾರ. ಆದ್ರೆ ಇದಕ್ಕೆಲ್ಲ ಸಾಕ್ಷಿ ಅಂದ್ರೆ ನಂಬಿಕೆ. ನಾವು ಏನು ನಂಬ್ತೀವಿ ಅದು ದೇವ್ರು ನಮಗೆ, ಹೌದಿಲ್ರಿ. ನಾವು ನಂಬಲಿಲ್ಲ ಅಂದ್ರೆ ಯಾವುದೂ ದೇವ್ರಿಲ್ಲ. ನಂಬಿದ್ರಷ್ಟ ದೇವ್ರು. ಒಂದು ಕಲ್ಲಿಗೆ ಇವತ್ತು ನಾವು ಏನಾರ ಅದು ಇಟ್ಟು ಒಂದು ಉದಿನ ಕಡ್ಡಿ ಕುಂಕುಮ ಅದು ಹಚ್ಚಿ ಇವತ್ತು ಅದ್ರ ಮ್ಯಾಗ ನಂಬಿಕೆ ಇಟ್ಟು ನಾವು ಏನಾರ ಒಂದು ಬೇಡ್ಕೊಂಡ್ವಿ ಅಂದ್ರೆ ಅದು ನಮಗೆ ಆತಪ್ಪ ಅಂದ್ರೆ ಅದು ಅದ್ರಲಿಂತ್ರ ಆಗಿರಂಗಿಲ್ಲ, ಒಂದು ನಂಬಿಕೆಲಿಂತ್ರ ಆಗಿರ್ತೈತಿ ಅದು, ಹೌದಿಲ್ರಿ. ದೇವ್ರ ಅದಾನ ಅನ್ನಕ್ಕೆ ಸಾಕ್ಷಿ ಪ್ರಕೃತಿ ಏನೈತಿ ಅದು ಇರೋ ಮಟನೂ ದೇವ್ರ ಅದಾನ. ಈಗ ಅಜ್ಜಾರ ಪ್ರಕೃತಿನೇ ದೇವ್ರು, ಹೌದಿಲ್ರಿ. ಪ್ರಕೃತಿನೇ ದೇವ್ರು. ಈಗ ಅಜ್ಜಾರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಭಕ್ತರಿಗೆ ಏನು ಹೇಳ್ತೀರಮ್ಮ? ಭಕ್ತರಿಗೆ ಏನು ಹೇಳ್ಬೇಕಂದ್ರೆ ಅದು ನಂಬದವ್ರಿಗೆ ಅದಾನ ಅಜ್ಜ, ನಂಬಲಾರ್ದವ್ರಿಗೆ ಇಲ್ಲ. ದುಡ್ಡಿಗಂತೂ ಆಸೆ ಪಡೋರಲ್ಲ, ನಿಸ್ವಾರ್ಥ ಸೇವೆ ಮಾಡಕ್ಕೆ ಕುಂತಾರ. ದುಡ್ಡಿಗೆ ಆಸೆ ಪಟ್ಟಿಲ್ಲ ಅವ್ರು ಕುಂತಿಲ್ಲ. ಏನಾರ ನಿಮಗೆ ಒಳ್ಳೇದಾಗಬೇಕಂದ್ರೆ ಬಂದು ಇಲ್ಲೇ ರೊಕ್ಕ ತೊಗೊಲಾರ್ದ 4 ನುಡಿ ಅವ ಮ್ಯಾಗ್ನವ ಹೇಳಕ್ಕೆ ಹಚ್ಚಾನ ಅವ್ರ ಕೈಲಿ, ಅವ್ರು ಹೇಳಕ್ಕೆ ಕುಂತಾರಪ್ಪ ಅಂದ್ರೆ ಅದನ್ನು ನಾವು ಶಾಂತ ರೀತಿಲಿಂತ ಕುತ್ಕೊಂಡು ಕೇಳಿ ಅದನ್ನು ನಾವು ನಡೆಸ್ಕೊಂಡು ಹೋಗ್ಬೇಕು. ಪಾಳೆ ಬಂದಿಲ್ಲ, ನಮ್ಗೆ ಅಜ್ಜ ಹೇಳಿಲ್ಲ, ನಾವು ದೂರ್ಲಿಂತ ಬಂದೇವಿ ಅಂತ ಅನ್ಕೊಳ್ಳೋದು ತಪ್ಪದು. ಯಾಕಂದ್ರೆ ಆ ಅಜ್ಜಗೂ ಬಿಟ್ಟಿಲ್ಲ ಕಷ್ಟ ಅನ್ನೋದು,
ಹೌದಿಲ್ರಿ, ಅಜ್ಜಾರ್ಗಿನೂ ಬಿಟ್ಟಿಲ್ಲ. ಅವರು ಕಷ್ಟಗಳನ್ನೆಲ್ಲ ದಾಟಿ ಬಂದಾಗ ಅವ್ರಿಗೆ ಇವತ್ತಿನ ದಿವಸ ಇಲ್ಲೇ ಅಜ್ಜಂದು ಒಂದು ಸ್ಥಾನ ಸಿಕ್ಕೈತಿ, ಅವ್ರಿಗೆ ಒಳ್ಳೇದಾಗೈತಿ. ಅವ್ರಲಿಂತ ಸಾವಿರಾರು ಜನಕ್ಕೂ ಒಳ್ಳೇದಾಗತೈತಿ ಇಲ್ಲೇ. ಅಂದ್ರೆ ಅಜ್ಜಾರ್ ಸುಮಾರು ಎಷ್ಟು ವರ್ಷ ಆಯ್ತಮ್ಮ ಇಲ್ಲಿ ದೇವರ ಹೇಳಕ? ಅವರು ಒಂದು 38-40 ವರ್ಷ ಆಗಿರ್ಬೋದು ರೀ, ಇಲ್ಲ 42 ವರ್ಷ ಆಗಿರ್ಬೋದು. ನಾವು ಬರತ್ತಂತೂ ಒಂದು 25 ವರ್ಷ ಆಯ್ತು. ಅದಕ್ಕಿಂತ ಮುಂಚೆಲಿಂತ್ರನೂ ಅವ್ರು ಹೇಳತ್ತಾರೆ. ನಾವು 7th ಬರತ್ತೀವಿ ಇಲ್ಲ. ನಿಮಗೆ ಸ್ವಂತಕ್ಕೆ ಆಶೀರ್ವಾದ ಮಾಡಿದ್ರು? ಅವಾಗ ನಾ ನಮ್ಮ ಚಿಗವರ ಜೊತೆ ಬಂದಾಗ ಹೇಳಿದ್ನಲ್ಲ ಅದ ರೀ. ಅವಾಗ್ಲಿಂತ್ರ ಇವತ್ತಿನವರೆಗೂ ನಮಗೆ ಪಾಳೆ ಬಂದಿಲ್ಲ. ಆದರೂ ನಾವು ಬೂದಿ ನಂಬ್ಕೊಂಡು ಏನು ಮಾಡತ್ತೀವಿ. ನನಗೆ 3 ಮಂದಿ ಗಂಡು ಮಕ್ಕಳು, ಇಲ್ಲೇ 2 ಅದಾರ, ಒಬ್ಬ ಸಣ್ಣವ. 3 ಮಂದಿ ಗಂಡು ಮಕ್ಕಳು. ಈಗ ನಾವು ಎಲ್ಲ ಅಜ್ಜನ ಆಶೀರ್ವಾದಲಿಂತ್ರ ನಾವು ಏನು ಬೇಡ್ಕೊತೀವಿ ಅದು ಆಗ್ತೈತಿ. ನಾವು ಮನಸ್ಸು ಅದು ಆಗಲಿಲ್ಲ, ಲೇಟ್ ಆಗಿತ್ತಂದ್ರೆ ನಮ್ಮಿಂದ ಏನೋ ತಪ್ಪಾಗೈತಿ, ಅದಕ್ಕೆ ಈ ಥರ ಲೇಟ್ ಆಗೈತಿ ಅಂತ ತಿಳ್ಕೊತೀವಿ. ಆದ್ರೆ ಲೇಟ್ ಆದ್ರೂ ನಮಗೆಲ್ಲ ಒಳ್ಳೇದಾಗೈತಿ. ಧನ್ಯವಾದಗಳು. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ